ಅವರ್ ಆಡಿಯನ್ಸ್ ನೈಸ್ ಪೊಸಿಷನ್ ಸೂಪರ್. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಮಿಸ್ಟರ್ ಲಂಕೇಶ್, ನಮ್ಮ ಕನ್ನಡ ಇಂಡಸ್ಟ್ರಿಯ 3 ರತ್ನಗಳು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣು ದಾದಾ ಹಾಗೂ ಅಂಬರೀಷ್ ಅಣ್ಣ ಅಂತ ಹೇಳ್ಬೋದು. ಈ 3 ರತ್ನಗಳ ಜೊತೆ ನಾಯಕಿಯಾಗಿ ನಟಿಸಿ ಸೈ ಅಂತ ಅನ್ನಿಸ್ಕೊಂಡವರು ಇವತ್ತು ನಮ್ಮ ಮಜಾ ಟಾಕೀಸಿನ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಸೃಜನ್ ಮತ್ತು ಗೀತಾ ಬಾಬಾ ಸೇರಬೇಕು ಅಂತ. ಎಸ್, ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರೋರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅದ್ಭುತವಾದಂತ ನಟಿ. ಪ್ಲೀಸ್ ವೆಲ್ಕಮ್ ಜೋರಾದ ಚಪ್ಪಾಳೆಯಿಂದ ಗೀತಮ್ಮ. ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವೋ, ಈ ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವೋ. ಮೊದಲನೇ ಬಾರಿಗೆ ನಮ್ಮ ಮಜಾ ಟಾಕೀಸ್ಗೆ ಬಂದಿರೋದು ಗೀತಮ್ಮ. ಇನ್ನೊಂದು ಬಹಳ ಮುಖ್ಯವಾಗಿ, ಇಟ್ಸ್ ಅನ್ ಆನರ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್ ಮಾ. ವೆಲ್ಕಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಫಸ್ಟ್ ನಾನು ಕೇಳೋವಂಥ ಪ್ರಶ್ನೆ, ಮಜಾ ಟಾಕೀಸ್ ಅಲ್ಲಿ ನೀವು ನೋಡಿರುವಂತ ಎಪಿಸೋಡ್ಗಳಲ್ಲಿ ಏನೇನು ಎಂಜಾಯ್ ಮಾಡಿದ್ದೀರಮ್ಮ ಮಜಾ ಟಾಕೀಸ್? ಮಜಾ ಟಾಕೀಸ್ ಅಲ್ಲಿ ಏನೇನು ಎಪಿಸೋಡ್ ನೋಡಿದೀರಾ ಅಂತ ಕೇಳಿದಿರಾ. ನಾನು ನೋಡೋದೇ ನೀವು ಏನ್ ಮಾಡ್ತೀರಾ ಅಂತ ನಿಮ್ಮನ್ನ ಮಾತ್ರ ಫೋಕಸ್ ಮಾಡಿ ನೋಡ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಗೊತ್ತಾಯ್ತಾ ಹೆಂಗೆ? ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಯು ಮೇಡ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು. ಹಾರ್ಟ್ಲಿ ವೆಲ್ಕಮ್. ಬನ್ನಿ ಕೂತ್ಕೊಳ್ಳಿ. ಪ್ಲೀಸ್ ಫೀಲ್ ಕಂಫರ್ಟಬಲ್. ಅಮ್ಮ, 200 ಸಿನಿಮಾಗಳು, ಅದರಲ್ಲೂ ಸ್ಪೆಷಾಲಿಟಿ ಏನಂದ್ರೆ ಎಲ್ಲಾ ದಿಗ್ಗಜರು, ನಮ್ಮ ಇಂಡಸ್ಟ್ರಿಯ ಎಲ್ಲಾ ದಿಗ್ಗಜರು, ಬರೀ ಕನ್ನಡ ಅಲ್ಲ, ತಮಿಳು, ತೆಲುಗು, ಮಲಯಾಳಂ ಎಲ್ಲಾ ಒಂದು ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ರಿ. ಹೇಗ್ ಅನ್ಸುತ್ತೆ ಈ ಜರ್ನಿ? ನಾವು ಬರುವಾಗ ನನ್ನ ಫಸ್ಟ್ ಇಂಟ್ರೊಡಕ್ಷನ್ ನನ್ನ ತಮಿಳ್ ರಜನಿಕಾಂತ್ ಅವ್ರ ಜೊತೆ ಮಾಡಿದ್ದು, ಭೈರವಿ ಅಂತ ಟೈಟಲ್, ತಂಗಿ ಕ್ಯಾರೆಕ್ಟರ್ ಅಲ್ಲ? ತಂಗಿ ಕ್ಯಾರೆಕ್ಟರ್. ಆಮೇಲೆ ಮಲಯಾಳಂದಲ್ಲಿ ಮೋಹನ್ ಲಾಲ್ ಜೊತೆ ಮಾಡಿದೆ. ಮತ್ತೆ ಕನ್ನಡದಲ್ಲಿ ಬಂದ್ಬಿಟ್ಟು ವಿಷ್ಣುವರ್ಧನ್ ಅವ್ರ ಜೊತೆ ಸಿಸ್ಟರ್ ಆಗಿ ಮಾಡಿದೆ, ಕಾಳಿಂಗ ಅಂತ ಪಿಕ್ಚರ್ ಅಲ್ಲಿ. ಆಮೇಲೆ ಶ್ರೀನಾಥ್ ಅವ್ರ ಜೊತೆ 2 ರೇಖೆಗಳು. ಆಮೇಲೆ ಇನ್ನೊಂದು ಹೆಣ್ಣಿನ ಸೇಡು ಅಂತ ಹೇಳಿ ಮಾಡಿದೆ. ಎಲ್ಲಾ ಫಸ್ಟ್ ಪಿಕ್ಚರ್ಗಳು ನಂದು ಲಕ್ಕೀಲಿ ಸೂಪರ್ ಹಿಟ್ ಆಯ್ತು. ಫ್ಯಾಂಟಾಸ್ಟಿಕ್. ಈವನ್ ತೆಲುಗು ಅಲ್ಲಿ ಫಸ್ಟ್ ಪಿಕ್ಚರ್ ವಿತ್ ಚಿರಂಜೀವಿ. ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಆಕ್ಟಿಂಗ್ ಚಾನ್ಸ್ ಸಿಕ್ಬಿಡ್ತು ನಿಮಗೆ. ಸಿನಿಮಾ ಬೇಕು ಅಂತ ನಾನು ಹೋಗಿಲ್ಲ, ಸಿನಿಮಾ ನನ್ನ ಕರೀತು, ಅದಕ್ಕೆ ಹೋದೆ. ಅದು ನೀವು ಮತ್ತೆ ನಮ್ಮ ತಂದೆ ಒಂದು ಸಿನಿಮಾ ಮಾಡಿದ್ರಿ. ಹೌದು, ಆರ್ತಿ ಮೇಡಮ್ ಇದ್ದಾರೆ ಅದರಲ್ಲಿ. ಹೌದು, ಅವ್ರ ಜೊತೆ ಆಕ್ಟ್ ಮಾಡಿದಂತ ಒಂದು ಅನುಭವ ಹೇಗಿತ್ತು? ತಂದೆ ಅವ್ರು ಬಂದ್ಬಿಟ್ಟು ವೆರಿ ಗುಡ್ ಆರ್ಟಿಸ್ಟ್. ಅವರು ತುಂಬಾ ಒಳ್ಳೆ ಆರ್ಟಿಸ್ಟ್. ಅದ್ರಲ್ಲಿ ಕೂಡ ಅವರು ಮದುವೆ ಮಾಡ್ಕೊಳ್ಳಲ್ಲ, ನಾನು ಏಮರ್ಸ್ಬಿಟ್ಟು ಹೋಗ್ಬಿಡ್ತಾರೆ. ನಾವು ಮಾಡಿದ ಪಿಕ್ಚರ್ ಎಲ್ಲ ಬರೀ ಅಳೋದೆ ತಾನೆ. ಆದ್ರೆ ತುಂಬಾ ಹೇಳ್ಕೊಡ್ತಾರೆ. ಏನಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ಕೊಡ್ತಾರೆ. ಇಲ್ಲಮ್ಮ ಇದು ಸ್ವಲ್ಪ ಮಾಡ್ಯುಲೇಷನ್ ಸ್ವಲ್ಪ ಚೇಂಜ್ ಮಾಡ್ಕೊಡಿ. ಬ್ಯೂಟಿಫುಲ್. ನಮಸ್ಕಾರ ಗೀತಮ್ಮ. ನೀವ್ ಏಟೋ ವರ್ಷ ಆದ್ಮೇಲೆ ಹಳ್ಳಿ ಪಂಚಾಯತಿ ಅನ್ನೋ ಸಿನಿಮಾದಾಗ ಹಳ್ಳಿ ಗೆಟಪ್ ಅಲ್ಲಿ ಆಕ್ಟ್ ಮಾಡಿದಿರಂತೆ. ಅದಕ್ಕೆ ನಾವಿಬ್ರು ಈ ಸ್ಪೆಷಲ್ ಗೆಟಪ್ ಆಗಿ ಬಂದಿದೀವಿ. ಹೆಂಗಿದೀವಿ? ಗೀತಮ್ಮ, ನಾವ್ ನಿಮ್ಮನ್ನ ಪಿಕ್ಚರ್ನಾಗ ನೋಡಿದೀವಿ, ಟಿವಿನಾಗೂ ನೋಡಿದೀವಿ. ಅದಕ್ಕೂ ಮೀರಿ ನಿಮ್ ಬಗ್ಗೆ ತಿಳ್ಕೊಬೇಕು ಅಂತ ಸಾನೆ ಆಸೆ ಐತೆ ನೋಡಿ ನಮ್ಗೆ. ಅದಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ, ಉತ್ತರ ಕೊಡಿ. ಗೀತಮ್ಮ, ಈಗ ಮೊದಲನೇ ಪ್ರಶ್ನೆ, ನೀವು ಎಷ್ಟೊಂದು ಸಿನಿಮಾಗಳು ಮಾಡಿದ್ದೀರಲ್ಲ, ಅದ್ರಾಗೆ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು? ನೀವು ನೋಡಿದಿರಾ ನನ್ನ ಪಿಕ್ಚರ್ ಎಲ್ಲ? ನೋಡಿದೀನಿ. ಹೌದಾ? 2 ರೇಖೆಗಳು. 2 ರೇಖೆಗಳು. 2 ರೇಖೆಗಳು. ಅಯ್ಯೋ ಅಯ್ಯೋ ಅಯ್ಯೋ. ಗೀತಮ್ಮ, ನಿಮ್ಗೆ ಸ್ವೀಟು ಅಂದ್ರೆ ಬಲ್ ಇಷ್ಟ ಅಂತೆ. ಯಾವ ಸ್ವೀಟ್ ಇಷ್ಟ? ಸುಜನ್. ಆ ಸ್ವೀಟು ಎಲ್ಲಾರ್ಗು ಇಷ್ಟ, ತುಂಬಾನೇ ಕಾಸ್ಟ್ಲಿ. ಹೇಳಿ ಗೀತಮ್ಮ. ಏಯ್, ನಿಂಗೆ ಗೊತ್ತು? ರಾಣಿ, ಹೇಳಿ ಗೀತಮ್ಮ. ಎಲ್ಲ ಸ್ವೀಟು ಇಷ್ಟ ನನಗೆ. ತುಂಬಾ ಇಷ್ಟ ಆಗಿರೋದು ಯಾವ ಸ್ವೀಟ್? ತುಂಬಾ ಜಾಂಗ್ರಿ. ಕರೆಕ್ಟ್ ಆಗಿ ಗೆಸ್ ಮಾಡ್ತೀವಿ. ತಗೊಳ್ಳೆ ಮಕ್ಕಳು. ಗೀತಮ್ಮ ತಕೊಳ್ಳಿ, ಜಾಂಗೀರು ಸ್ಪೆಷಲ್ ಆಗಿ ಮಾಡಿಸ್ಕೊಂಡ್ ಬಂದಿದ್ದು. ತೊಳಿಮ್ಮ, ನನ್ ಗ್ಯಾರಂಟಿ ಇದೆ. ಟೆನ್ಷನ್ ತಗೊಬಿಡಿಮ್ಮ.
ನನ್ ಗ್ಯಾರಂಟಿ ಇದೆ. ಗೀತಮ್ಮ ನೀವ್ ಏಟೋನ್ ಪಾತ್ರ ಮಾಡಿದಿರ, ಅಷ್ಟೊಂದ್ ಪಾತ್ರದಲ್ಲಿ ನಿಮ್ಗೆ ಯಾವ ಪಾತ್ರ ನಿಮ್ಗೆ ತುಂಬಾನೇ ಕಷ್ಟ ಅನ್ನಿಸ್ತು? ತುಂಬಾ ಕಷ್ಟ ಅನ್ನೋದಂದ್ರೆ ಯಾವಾಗ್ಲೂ ನನ್ಗೆ ಅಳೋ ಕ್ಯಾರೆಕ್ಟರ್ ಕೊಡ್ತಾರಲ್ಲ, ಯಾವಾಗ್ಲೂ ಅಳ್ಬೇಕು, ಸ್ಯಾಡ್ ಆಗಿರೋದು. ಅದಕ್ಕೆ ಕಷ್ಟ ಅಂತ ಏನು ಅನಿಸ್ಲಿಲ್ಲ. ನಿಮಗ್ ತುಂಬಾ ಇಷ್ಟವಾಗಿರೋ ಪಾತ್ರ? ಇಷ್ಟವಾಗಿರೋದು ಅಳೋದೆ. ಚೆನ್ನಾಗಿದೆ. ಏನ್ ಪಸಂದ ಉತ್ತರ ಕೊಡ್ತಾರೆ. ನಿಮ್ಗೋಸ್ಕರ ನಾನು ಪುರಿ ಉಂಡೆನೂ ತಂದೀವ್ನಿ. ಓ ರಾಮ. ಇದ್ ನೀವೇ ಇಟ್ಕೊಂಡ್ಬಿಡಿ. ಹಾ, okay. ತಗೊಂಡೋಗಿ ನಮ್ಮ ಹಳ್ಳಿ ಪಂಚಾಯತ್ಗೆ ಬರ್ತಾರಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟು. ಆಯ್ತಾ, ಇನ್ನ ಇದ್ಯಾ? ರೀ ಹಾ ಇನ್ನೊಂದೇ ಒಂದ್ ಪ್ರಶ್ನೆ ಐತೆ ರೀ. ಕೇಳಮ್ಮ. ನಿಮ್ಗೀಗ್ಲೂ ಇಂಥದ್ದೊಂದ್ ಸೀನ್ ಮಾಡಿದ್ರೆ ಭಯ ಅಂತ ಅನ್ಸುತ್ತಲ್ಲ, ಆ ತರದ್ ಯಾವ್ದಾದ್ರು ಸೀನ್ ಇದ್ಯಾ? ಇದೆ. ಯಾವ ತರದ್ದು? ಹೀರೋ ಹೀರೋಯಿನ್ ಡುಯೆಟ್ ಆಡ್ತಾರಲ್ಲ, ಅವಾಗೆಲ್ಲ ಡ್ಯಾನ್ಸ್ ಬಂದ್ರೆ ಭಯ. ಡ್ಯಾನ್ಸ್ ಆಡಕ್ ಬರೋದಿಲ್ಲ, ಹಾ ಹಾ. ಡ್ಯಾನ್ಸ್ ಭಯ. ಎಷ್ಟು ಸಾಂಗ್ ನೋಡಿದೀವಿ ನಿಮ್ದು, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಡ್ಯಾನ್ಸ್ ಬರಲ್ಲ ಅಂತೀರಾ? ಅದೆಲ್ಲ ಇಲ್ಲ. ಸೃಜಾ, ಇನ್ನು ಒಂದೇ ಒಂದ್ ಪ್ರಶ್ನೆ. ಅಯ್ಯೋ, ಮುಗಿಯದ ಕತೆ ಹೇಳು. ಒಂದು ಅಂತ ಹನ್ನೊಂದು ಕೇಳಿದಲ್ಲಮ್ಮ. ಸರಿ, ಒಂದೇ ಒಂದ್ ಪ್ರಶ್ನೆ. ಮೇಡಮ್, ಶಂಕರ್ ನಾಗಣ್ಣಂದು ಲಾಸ್ಟ್ ಮೂವಿ ಇತ್ತಲ್ಲ ನಾಗಿನಿ, ಅದ್ರಲ್ಲಿ ನೀವೇ ಎಷ್ಟು ಮುದ್ದಾಗಿದ್ದೀರಾ ಗೊತ್ತಾ ಹೀರೋಯಿನ್ನು. ಅನುಭವ ಹೆಂಗಿತ್ತು? ಅನುಭವ ತುಂಬಾ ಸಂತೋಷವಾಗಿತ್ತು, ತುಂಬಾ ಕಷ್ಟನೂ ಇತ್ತು. ಅದರಲ್ಲಿ ತುಂಬಾ ಸ್ಯಾಡ್ ಇತ್ತು. ಯಾಕೆಂದ್ರೆ ಆ ಶೂಟಿಂಗ್ ಹೋದಾಗ ಫಸ್ಟ್ ಅದು ಲೇಡಿ ಶ್ರೀಪ್ರಿಯಾ ಅವರೇ ಡೈರೆಕ್ಟರ್. ಅದಕ್ಕೆ ನಮ್ಗೆ ಈ ಪಕ್ಷಿಗಳು, ನಾಯಿ, ನರಿ ಎಲ್ಲ ನೋಡಿದ್ರೆ ಭಯ ನನಗೆ. ಅದು ಕೂಡ ಭಯನೇ. ಯಾಕೆಂದ್ರೆ ಆ ನಾಗಿನಿ ಅವ್ರ ಹತ್ರ ಹೇಳ್ದೆ, ನೀವು ಹಾವು ಇದ್ರೆ ಮುಟ್ಟೋದ್ ಗಿಟ್ಟೋದಿಲ್ಲ, ನಾಗಿನಿ ಕ್ಯಾರೆಕ್ಟರ್ ಬೇಕಾದ್ರೆ ಮಾಡ್ತೀನಿ, ಆ ಹಾವು ಮುಟ್ಟೋದು. ಅವ್ರು ಹೇಳಿದ್ರು ನನಗೂ ನಾಗಿನಿ ಇದೆ, ಹಾವು ಅಂದ್ರೆ ಭಯ, ನಾನು ಮುಟ್ಟೋದಿಲ್ಲ ಅಂತ ಹೇಳಿದ್ರು. ಆಯ್ತು. ಈ ಡ್ಯುಯೆಟ್ ಸಾಂಗ್ ಬರುವಾಗ, ನಾಗಿನಿ ಟೈಟಲ್ ಸಾಂಗ್ ಮಾಡುವಾಗ ಎಲ್ಲ ರೆಡಿ ಆಯ್ತು. ಒಂದು 2-3 ಶಾರ್ಟ್ ತೆಗೆದ್ರು. ಆಮೇಲೆ ಶಂಕರ್ ನಾಗ್ ಸರ್ಗೆ ಹೊಸ ಪಿಕ್ಚರ್ ಪೂಜೆ ಆಯ್ತು. ಅವ್ರು ಹೇಳಿದ್ರು ಇವತ್ತು ಹೋಗ್ಬಿಟ್ಟು ನಾಳೆ ಪೂಜೆ ಮುಗಿಸ್ಕೊಂಡು ನಾಳೆ ಬಂದ್ಬಿಡೋಣ, ನಾವು ಆ ಸಾಂಗ್ ಶೂಟ್ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ರು. ಹೋದ್ರು. ಆಮೇಲೆ ಬರಲೇ ಇಲ್ಲ. ಅದು ತುಂಬ ಬರೀ ಸ್ಯಾಡ್. ಈ ಗಾಟ್ ಆಕ್ಸಿಡೆಂಟ್ ಅಂಡ್ ಆಲ್. ಅವ್ರಿಗೆ ಆಕ್ಸಿಡೆಂಟ್ ಆಗಿ ತೀರೋಗ್ಬಿಟ್ರು. ತುಂಬ ಕಷ್ಟ ಆಯಿತು. ಆ ಒಂದು ಅಪ್ಸೆಟ್ ಫುಲ್ಲು. ಅವ್ರು ನೆನೆಸ್ಕೊಂಡ್ರೆ ಈಗಲೂ ಒಂದು ಒಳ್ಳೆ ಆರ್ಟಿಸ್ಟ್ ಅಲ್ಲ, ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಅವರು. ಯಾವಾದ್ರಲ್ಲೂ ಫಾಸ್ಟ್ ಆಗಿರ್ತಾರೆ ಲೈಫ್. ಇವಾಗ 20 years ಆದ್ಮೇಲೆ ನಾವು ಇಷ್ಟು ಫಾಸ್ಟ್ ಅಂತ ಹೇಳ್ತೀವಿ, ಆವಾಗಲೇ ಅವ್ರು ಅಷ್ಟು ಫಾಸ್ಟ್ ಆಗಿ. ಅವಾಗ ಆ ಕಾಲದಲ್ಲೇ ಅವ್ರು ತುಂಬಾ ಫಾಸ್ಟ್ ಆಗಿತ್ತು, ಮಾಡಿದ್ರು. ಅವ್ರು ಎಲ್ದೇ ಇರೋದು ತುಂಬಾ ಕಷ್ಟ. ಈ ಮಧ್ಯೆ ಒಂದು ಪಿಕ್ಚರ್ ಮಾಡಿದೆ ಅನಂತ್ ನಾಗ್ ಸರ್ ಜೊತೆ, ಮಾರ್ಚ್ 22nd. ಹೌದು. ಅವ್ರ ಪಾಪ ಅವರು ಹೇಳಿದ್ರು ಶಂಕರ್ ಇದ್ರೆ ಚೆನ್ನಾಗಿರ್ತಿತ್ತು ಇಲ್ಲ. ವಂಡರ್ಫುಲ್ ಟೆಕ್ನಿಷಿಯನ್, ಅದ್ಭುತವಾದಂತ ಒಬ್ಬ ಕಲಾವಿದ. ವಿ ಆಲ್ ಮಿಸ್ ಹಿಮ್ ಇವನ್ ಟುಡೇ. ಹೌದು. ಅಮ್ಮ, ಆಯ್ತೇನ್ರಮ್ಮ ನಿಮ್ದು? ಮೇಡಮ್, ನೀವ್ ಬಂದಿದ್ದು ಬೋ ಖುಷಿ ಆಯ್ತು ನಮ್ಗೆ. ಹಿಂಗೆ ನಮ್ ಮನೆಗ್ ಬರ್ತಾ ಇರಿ. ಹೋಗಣ ಮನೆ ರೀ. ಈಗ ತಾನೇ ನಾಗಿನಿ ಪಿಕ್ಚರ್ ಬಗ್ಗೆ ಏನೇನೋ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ನಾವು ನಾಗಿನಿ ಸಿನಿಮಾದ ಒಂದೇ ಒಂದ್ ಸಾಂಗ್ ಜಲಕ್ನ ಮೇಡಮ್ ಮುಂದೆ ತೋರಿಸ್ಬಿಡೋದಾ? ನೋಡಿ ಮಾಡಿ ರೀ, ನೀವ್ ರೆಕಾರ್ಡ್ ಮಾಡ್ರಿ, ಇಟ್ಕೊಳ್ಳಿ. ಸುಮ್ನೆ ನಿಂತಿರ್ತೀರಾ. ಮ್ಯೂಸಿಕ್ ಮಾಡಿದ್ರೇನ್ರೆ? ಅದ್ ಕ್ಯಾಮ್ರಾ ಇದೆ, ಟೆಲಿಕಾಸ್ಟ್ ಅಲ್ಲಿ ನೋಡ್ಕೊ ಹೋಗು, ಅದನ್ನ ಬೇರೆ ರೆಕಾರ್ಡ್ ಮಾಡ್ತಾರೆ. ಹೇಳಿದ್ ಒಂದ್ ಕೆಲ್ಸ ಅದನ್ನು ನೆಟ್ಟಗ್ ಮಾಡಕ್ಕಿಲ್ಲ. ಯಪ್ಪ, ಹೋಗಣ್ವಾ? ಬರ್ತೀವಿ ಮೇಡಮ್, ಬರ್ತೀವಿ. ಥ್ಯಾಂಕ್ ಯು. ಅಮ್ಮ, ಈಗ ಕನ್ನಡದಲ್ಲಿ ಹೊಸ ಸಿನಿಮಾ ಮಾಡಿದೀರಾ, ಹಳ್ಳಿ ಪಂಚಾಯತಿ. ಈ ಸಿನಿಮಾದ ವಿಶೇಷತೆ ಏನಮ್ಮ? ಒಂದು ಫುಲ್ ಔಟ್ ಅಂಡ್ ಔಟ್ ಅದು ವಿಲೇಜ್ ಸಬ್ಜೆಕ್ಟ್. ಅದರಲ್ಲಿ ನನಗೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡ್ಕೊಟ್ಟಿದ್ದಾರೆ, ಹೀರೋ ಮದರ್ ಆಗಿ. ಚೆನ್ನಾಗಿ ತೆಗ್ದಿದ್ದಾರೆ. ಡೈರೆಕ್ಟರ್ ಬಂದ್ಬಿಟ್ಟು ಹೊಸಬ್ರು, ಪ್ರೊಡ್ಯೂಸರ್ ಬಂದ್ಬಿಟ್ಟು ಆಲ್ರೆಡಿ ಹೀರೋಯಿನ್ ಆಗಿ ಮಾಡಿ ಇವಾಗ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಪ್ರೇಮ ಅಂತ ಹೇಳಿ. ಒಳ್ಳೆ ಪಿಕ್ಚರ್, ಫ್ಯಾಂಟಾಸ್ಟಿಕ್, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಚೆನ್ನಾಗಿದೆ. ಗೀತಮ್ಮ ಅವರು ಅಭಿನಯಿಸಿರುವಂತಹ ಹೊಸ ಸಿನಿಮಾ ಹಳ್ಳಿ ಪಂಚಾಯತಿ. ಸೊ ಈ ಚಿತ್ರತಂಡದವರು ಇವತ್ತು ಮಜಾ ಟಾಕೀಸ್ಗೆ ಬಂದಿದ್ದಾರೆ, ಅವ್ರನ್ನ ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್, ಜೋರಾದ ಚಪ್ಪಾಳೆಯಿಂದ ಹಳ್ಳಿ ಪಂಚಾಯತಿ ಚಿತ್ರತಂಡದಿಂದ ಸೆಂಚುರಿ ಗೌಡ, ಅಭಿ, ಜಯರಾಮ್, ಡೈರೆಕ್ಟರ್ ಉಮೇಶ್. ಸೆಂಚುರಿ ಗೌಡ್ರೆ, ಹೇಗಿದ್ದೀರಾ? ಶಾಬಾಷ್. ಏನ್ ನಿಮ್ ಪ್ರಾಬ್ಲಮ್? ಹೌದಾ, ಆವಾಜ್ ಆಗ್ತಾವ್ರಿ ನಂಗೆ. ಕಾಫಿ ಕುಡಿದ್ರ? ಏನ್ ಕುಡಿದ್ರಿ? ಏನ್ ಕುಡಿದ್ರಿ? ಕಾಫಿ ಕುಡ್ದ. ಊಟ ಊಟ ಕರೇಲಿ.
ಏನ್ ಬೇಕು ಊಟಕ್ಕೆ? ಯಾವ್ದಾರು ಮಾಡೋಣ, ಏನ್ ಬೇಕು ಊಟಕ್ಕೆ? ನಮ್ದೇನ ಅದು ಇದು ಅಂತೀರ, ಹಾ ಏನ್ ಶಿವ ಕೊಡ್ತಾನ? ಕೈಯಲ್ಲಿ ತೋರ್ಸ್ತಾರೆ. ನೋಡಿದಿರಾ ಮಜಾ ಟಾಕೀಸ್ ನೋಡಿದಿರಾ? ಓಕೆ ಬನ್ನಿ ಕೂತ್ಕೊಳ್ಳಿ. ಎಲ್ರಿಗೂ ಸ್ವಾಗತ. ಥ್ಯಾಂಕ್ ಯು. ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ ಕೂತ್ಕೊಳ್ಳಿ. ಏನಾ ಬಿ ಎಲ್ಲ ಹೇಳ್ಬೇಕು ಸಾ. ಫೋನ್ ನೋಡೋದ್ ಬಿಟ್ಟಿದ್ಯಾನ? ಏನ್ ಬಿಟ್ಟು ಫೋನ್ ಬಿಡು ಸಾ. ತೋರ್ಸು ಫೋನ್. ತಗೊಳ್ಳಿ ಸಾ. ಇವಾಗ ಬೇರೆ ತಗೊಬಿಟ್ಟಿದೀನಿ ಸಾ. ಹೌದಾ? ಹಾ ಫೋನ್ ಚೇಂಜ್ ಮಾಡಿದ್ಯಾ? ಹಾ. ಯಾರ ಇದು? ನಮ್ಮ ಅಕ್ಕನ ಮಗಳು ಸಾ. ಗೊತ್ತಾಗ ನೀನ್ ವಿಡಿಯೋ ನೋಡೋದು? ಇಲ್ಲ ಸೂಪರ್ ಮಗನೇ. ಬಾ ಕೂತು. ಬಾ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂತು. ಇಲ್ಲ ಕೂತ್ಕೋ ಬಾ. ಗೌಡ್ರ ಪಕ್ಕದಲ್ಲಿ. ಏ ಗೌಡ್ರೆ, ಏನ್ ಫುಲ್ ನೀವು ಕನ್ನಡಕ ಹಾಕೊಂಡೆ ಕೂತ್ಕೊಳ್ಳೋದಾ? ಅವ್ರ ಹಂಗೆ ಅಂತ ಅಣ್ಣ. ಬಿಡಿ ಸಾಕಷ್ಟು ಸ್ಟೈಲಿಶ್ ಆಗಿದ್ದಾರೆ. ಹಾ ಹೇಳಿ, ಹೇಗಿದ್ರಿ? ನಾವೇ ಚೆನ್ನಾಗಿದ್ದೀವಿ. ಇವ್ರೆ ಹಾ ಅಲ್ಲೇನಾರ ಗಂಡಸರು ದೊಡ್ಡವರು ಬಂದಾರ, ಇವ್ರೇ ದೊಡ್ಡವರಿಗೆ ಭಾಷಣ ಮಾಡಕ್ ಯಾರು ಬಂದಾರ? ಭಾಷಣ ಅಲ್ಲ, ಇದು ಮಜಾ ಟಾಕೀಸ್ ಕಣಯ್ಯ. ನಾಲ್ಕು ಮಾತು ಮುಗಿಸ್ಬಿಡೋದು. ಆನ್ಸರ್ ಮಾಡ್ಕೊ. ಯಾರು ಮಾಡ್ಬೇಕೀಗ ಭಾಷಣ? ಅವರೇ ಮಾಡ್ತಾರೆ. ನಾವ್ ಏನೋ ಮಾತಾಡೋ. ಆಯ್ತು ಬಿಡಿ. ಪ್ರೊಡ್ಯೂಸರ್ ಸಾಹೇಬ್ರೆ ಹೇಳಿ. ಹಳ್ಳಿ ಪಂಚಾಯತಿ ಸಿನಿಮಾ ಗ್ರಾಮೀಣ ಸೊಗಡಿನ ಸಿನಿಮಾ ಆಗಿದೆ. ಕತೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಈಗಿನ ಯೂತ್ಸು ಎಲ್ಲೋ ಒಂದ್ ಕಡೆ ದಾರಿ ತಪ್ತಿದ್ದಾರೆ. ಅದನ್ನ ಹೇಗ್ ತಿದ್ದಿ ಹೇಳೋದು, ಮತ್ತೆ ಕೋರ್ಟು ಕಚೇರಿ ಅಂತ ಹಳ್ಳಿ ಗ್ರಾಮೀಣ ಜನರು ದುಡ್ಡನ್ನ ಹಾಳು ಮಾಡ್ಕೋಬಾರ್ದು. ಆ ಹಳ್ಳಿ ಪಂಚಾಯತಿಯಲ್ಲೇ ಯಾವುದೇ ನ್ಯಾಯ ಇರ್ಬೋದು, ಅವ್ರಿಗೆ ನ್ಯಾಯ ಅಲ್ಲೇ ಸಿಗ್ಬೇಕು, ಅದು ಜೀವಂತವಾಗಿ ಇವತ್ತಿಗೂ ಹಳ್ಳಿಯಲ್ಲೇ ಉಳಿಬೇಕು ಅನ್ನೋದನ್ನ ಈ ಕಥೆಯಲ್ಲಿ ಮೂಡಿ ಬಂದಿದೆ. ಸೂಪರ್. ಹಾ ನಿರ್ದೇಶಕರೇ ಹೇಳಿ ನಮಸ್ಕಾರ ಸರ್. ನಮಸ್ಕಾರ. ಹಾ ಒಂದು ಹಳ್ಳಿ ಸೊಗಡು ಮೂಲ ಕತೆ ಆಧಾರವಾಗಿ ಇಟ್ಕೊಂಡು ಇವತ್ತೇನು ನಮ್ಮ ಹಳ್ಳಿನಲ್ಲಿ ನಡೀತಾ ಇದೆ, ಇತ್ತೀಚಿನ ದಿನದಲ್ಲಿ ತುಂಬಾ ನಡೀತಾ ಇದೆ. ಒಂದು ಮನೆ ಮುಂದೆ ಕಸ ಗುಡಿಸೋದಕ್ಕೂ ಜಗಳ ಆಡಿ ಅದು ದೊಡ್ಡ ಮಟ್ಟದಲ್ಲಿ ಎಲ್ಲೆಲ್ಲೋ ಹೊರಟೋಗಿದೆ. ಅದರಿಂದ ತಲೆಗಳು ಹೊರಟೋಗಿದೆ. ಬಟ್ ಅದನ್ನ ಅಲ್ಲೇ ಇವತ್ತು ಹಳ್ಳಿ ಪಂಚಾಯಿತಿ ಅಂದ್ರೆ ಹಳ್ಳಿನಲ್ಲೇ ಅವನ್ ತೀರ್ಮಾನ ಮಾಡ್ತಾ ಇದ್ರು. ಅಲ್ಲೇ ಆ ಕ್ಷಣದಲ್ಲೇ ತೀರ್ಮಾನ ಮಾಡಿ ಏನ್ ನ್ಯಾಯ ಒದಗಿಸ್ಬೇಕು ಆ ನ್ಯಾಯನ ಕೊಡ್ತಾ ಇದ್ರು. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಕುಂತಿ ನೋಡುವಂತ ಒಂದು ಸಿನಿಮಾ ಮಾಡಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಸೂಪರ್. ಹಾ ಜಯರಾಮ್ ಅವ್ರೆ ಹೇಳಿಪ್ಪ, ತಾವೇನ್ ಮಾಡಿದೀರಾ ಸಿನಿಮಾದಲ್ಲಿ? ಹಳ್ಳಿ ಪಂಚಾಯತಿಲಿ ನಾನು ಲಾಯರ್ ಪಾತ್ರ ಅಂದ್ರೆ ಒಳ್ಳೆ ಲಾಯರ್ ಅಲ್ಲ, ಕೆಟ್ಟ ಲಾಯರ್. ಒಬ್ರಿಗೊಬ್ರು ಹೊತ್ಸಿ ದುಡ್ಡು ಕೀಳುವಂತ ಪಾತ್ರ. ಈಗ ನಮ್ಗೆ ನೋಡ್ ಕೊಡೋದೇ ಒಂದ್ ಸ್ವಲ್ಪ ಅಂತವು, ಯಾಕೆಂದ್ರೆ ಸ್ವಲ್ಪ ಕಾಮಿಡಿಯಾಗೂ ಇರಬೇಕು, ಅದ ಕುಯ್ಯೋ ತರನೂ ಇರಬೇಕು. ಆ ತರ ಮಾಡಿ ಒಂದು ಲಾಯರ್ ಪಾತ್ರ ಕೊಟ್ರು. ತುಂಬಾ ಸಂತೋಷ. ನಮ್ಮ ಪ್ರೊಡ್ಯೂಸರ್ ಮೇಡಮ್ ಅವರು, ನಮ್ಮ ಡೈರೆಕ್ಟ್ರು, ಅವನೇ ಬೇಕು ಆ ಪಾತ್ರಕ್ಕೆ, ಅವನೇ ಸೂಟ್ ಆಯ್ತಾನೆ. ಅವರ ಪ್ರೀತಿಗೆ ನಾವು ಚಿರಋಣಿ. ನೀವು ನೋಡಿ ಅರಸ್ಬೇಕು, ಚೆನ್ನಾಗಿ ಮಾಡವನೇ ಇಲ್ಲ ಅಂತ. ನಾನೇನೋ ನನ್ನ ಮಕ ನನಗೆ ಚೆನ್ನಾಗೇ ಕಾಣ್ತದೆ, ಬೇರೆಯವ್ರಿಗೆ ಚೆನ್ನಾಗಿ ಕಾಣ್ಬೇಕಲ್ಲ. ಹಾ ಮಿಸ್ಟರ್ ಅಭಿ ಅಣ್ಣ ಹಾ ಹೇಳಿ. ಏನಣ್ಣ? ಈ ಪಿಕ್ಚರ್ ಅಲ್ಲಿ ತಮ್ಮ ಕ್ಯಾರೆಕ್ಟರ್ ಮಾಡೋದಕ್ಕೆ ತಮಗೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತಂತೆ. ಅದಂದ್ರೆ ತಂಗಿ ಜೊತೆ ಮಾತ್ರ ಅಣ್ಣ ಕಷ್ಟ ಆಯ್ತು. ಇನ್ನು ಹುಡುಗಿ ಜೊತೆ ಎಲ್ಲ ಬರೀ ರೇಗ್ಸೋದು. ತಂಗಿ ಜೊತೆ ಕಷ್ಟ ಆಯ್ತಾ? ಹಾ. ಯಾಕೆ? ಯಾಕೆಂದ್ರೆ ನಂಗೆ ನಾವಿಬ್ರು ಇರೋದು ಅಣ್ಣ ತಮ್ಮಂದಿರಿಬ್ರೆ. ತಂಗಿ ಇಲ್ವಲ್ಲ, ನಂಗೆ ಪ್ರೀತಿ ಗೊತ್ತಿಲ್ಲ. ಇವರು ತಂಗಿ ತರ ಯಾವ ತರ ನಡ್ಕೋಬೇಕು ಆ ತರ ನಡ್ಕೊಳ್ಳೋ ಆಕ್ಟಿಂಗ್ ಮಾಡೋ ಅಂತ ಹೇಳಿ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಇಬ್ರು ಹೇಳ್ಕೊಟ್ರು ನಂಗೆ. ಹುಡುಗಿ ರೇಗ್ಸೋದು ಮಾತ್ರ ತುಂಬಾ ಚೆನ್ನಾಗಿ ಬರ್ತದೆ ನನಗೆ. ಹೌದಾ? ಅಚ್ಚುಕಟ್ಟಾಗಿ ಮಾಡ್ತಾನೆ. ರೇಗ್ಸಿಗ ಬಾ ರೇಗ್ಸ್. ಅವ್ರು ಬೈಬೇಕು ಅಣ್ಣ. ಅಯ್ಯೋ ನಿನ್ನ ಇಡೀ ವಂಶದವ್ರನ್ನ ಕರೆದು ಬಿಡ್ತಾರ ಅವರು. ಕರೀಲೇನ, ನಾವು ನೋಡಿಬಿಡ್ತೀವಿ ಅಂತ ಕೈಯ. ಏನು ರೋಡೇನು ಕಣ್ಗೇನು ಕರಮುಳ ಮಡಿಕೆ ಬರ್ತದೆ, ನೋಡ್ಕೊಳ್ಳ ಗುಂಡ್ಗೆ ದಪ್ಪಕ್ಕಿದೆ, ಗೊದ್ರೆ ಹಂಗೆ ಅಪಚ ಬಿಡ್ಬೇಕು. ಬೀಪ್ ರೆಡಿ ಇದೆಯಾ? ಅಯ್ಯ ನೆನ್ ಇಲ್ಲ ಬೀಪ್. ಏಯ್ ಡೀಸೆಂಟ್ ಹುಡುಗಿ ನೀನು. ಓಕೆ ಹೌದಾ? ಅದು ಹಿಂಗೆ ಅದು ಹಿಂಗಿರೋದ ತರ ಇಂಥವ್ರನ್ನೆಲ್ಲ ಕಟ್ಕೊಂಡು ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀನಿ. ಯಾಕೆ ಹಂಗೆಲ್ಲ ಅಂತ್ಯಾ? ಯಾಕೋ ರಾಜ ಹಂಗೆಲ್ಲ ಅಂತ್ಯಾ? ನಿಂಗೇನೋ ಮಾಡಿದ್ದೆ ನಾನು? ನನ್ಗೇನು ಮಾಡಿಲ್ಲ. ಏನ್ ಮಾತಾಡ್ಸ್ಕೊಂಡ್ರೆ ಏನು ಗುರ್ರು ಅಂತೀಯ?
ನಾನು ಅಂದಿಲ್ಲ ಕಣೋ. ಅಂದೇನೆ ಸುಮ್ನೆ ರೇಗ್ ಸಿಕ್ಕಿ ನಮ್ಗೇನಿದೆ ಇತ್ತಿಕ್ಲೆ. ನಂಗೆ ಗೊತ್ತಿಲ್ಲ ನೀನ್ ಯಾಕೆ ಹಿಂಗ್ ಮಾಡ್ತಾ ಇದ್ದೆ. ನಮ್ಮ ಅಣ್ಣ ಕರ್ಕೊಂಡ್ ಬರ್ತಿದ್ದೀರು ನಿನಗೆ. ಅಯ್ಯೋ ಬೇಡ ಬೇಡ ಬೇಡ. ನಿಮ್ಮ ಅಣ್ಣ ಇಲ್ಲಾರ ನಿಮ್ಮ ಅಪ್ಪನೇ ಕರ್ಕೊಂಡ್ ಬರೋಗು. ನಮ್ಮಪ್ಪ ಬೇಡ ಕಣೋ. ಅಣ್ಣ ಬಾರಣ. ಇವನ ಟಿಚ್ ಹೊಡೆಯೋಣ. ಯಾವಾಗ ಹೋಗ್ತಾ ಬಟ್ಟ ರೇಗಿಸ್ತಾರಣ. ಬಾರಣ. ನಿನ್ನೆ ತಾನೇ ಅಣ್ಣ ಆಗಿದ್ದು. ಅವ್ರ ಅಕ್ಕ ತಂಗಿರನ್ನೆಲ್ಲ ರೇಗಿಸ್ತೀಯ, ಅದಕ್ಕೆ ಅವ್ರನ್ನ ನಾನು ರೇಗಿಸ್ತಾರೆ. ಪರವಾಗಿಲ್ಲ, ಫಾರ್ ಚೇಂಜ್ ಡೀಸೆಂಟ್ ಆಗಿದ್ದಮ್ಮ. ಗುಡ್. ಇವಾಗ ಈ ಸಿನಿಮಾದಲ್ಲಿ ಗೀತಮ್ಮನ್ ಜೊತೆ ಒಂದು ಸೀನ್ ಅಲ್ಲಿ ನೀನು ಅಳಬೇಕಾಗಿತ್ತಂತೆ. ಅಳಬೇಕಾದ್ರೆ ಫುಲ್ ನಗಾಡ್ತಿದ್ರಂತಲ್ಲ ಇಲ್ರಿ, ಯಾಕೆ? ಅಂದ್ರೆ ಗೀತಮ್ಮರು ಹಿಂಗೆ ನನ್ನ ತಪ್ಕೊಂಡು ಹಿಂಗೆ ಮುದ್ದಾಡ್ಬೇಕಾಯ್ತು ಸೀನಲ್ಲಿ. ಅಳ್ಬೇಕಾಯ್ತು ನಮ್ಗೆ ಒಂಥರ ಜ್ಞಾನ ತಪ್ಪಾಗಿರ್ತದೆ. ಅಯ್ಯೋ, spring ಹಿಂಗ್ ತರ ಹೇಳ್ತಾ ಇರ್ಬೇಕಾದ್ರೆ ಅವ್ರ ಕೆನ್ನೆ ಹತ್ರ ಹಿಂಗ್ ತಗೊಂಡ್ರು. spring ತರ ಇದೆ. ನಾನು ಏರಿಲ್ಲ ಅವ್ರ ಕೆನ್ನೆ ಕಿತ್ಬಿಟ್ಟು ಹಿಂಗ್ ತಳ್ಬಿಟ್ರು ಹಿಂದಕ್ಕೆ. ಸರ್ ಯಾಕೆ ಹೇಳಿ ತಳ್ಳಿದ್ದು? ಕೂದಲು ಸ್ಪ್ರಿಂಗ್ ತರ ಇತ್ತು, ಮೇಡಮ್ಗೆ ಅಲ್ಲ ಕಣ, ಗೀತಮ್ಮ ಅಷ್ಟು ಪ್ರೀತಿಯಿಂದ ಬಂದು ತಪ್ಕೊಂಡು ಹಿಂಗ್ ಅಂದಿದ್ದಕ್ಕೆ ಕೆನ್ನೆಗೆ ಟಾಕಿ ಚುಚ್ಬಿಡ್ತು. ಇವಾಗ ನಿಮ್ಮ ಅಕ್ಕನ ಮಗಳಿಗೆ ಏನ್ ಮಾಡ್ತೀಯಾ? ಗೌಡ್ರೆ, ಪಿಕ್ಚರ್ ಅಲ್ಲಿ ಏನ್ ಮಾಡಿದೀರಾ? ಅಲ್ಲೇ 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 ನಿಂತ್ಕೊಳ್ಳಿ. ಈ ಬಂದಿರ್ತಕ್ಕಂತ ಹೆಣ್ಮಕ್ಳು ಬಂದಿದ್ದೀರಿ. ಪಿಂಚುರಿಗೌಡ ಬಂದವನೆ ಅಂತ ಗಂಡ್ ಮಕ್ಳು ಯಾರು ಗೊತ್ತಿಲ್ಲ, ಆಯ್ತಾ? ನಾವು 4 ಮಾತಾಡುವಂತ ಎತ್ತಾಗ ನೋಡ್ಬೇಡಿ. ಪಿಂಚುರಿಗೌಡ ಏನಂತ ನನ್ನ ಚೆನ್ನಾಗಿ ಕಿವಿಗೆ ಹಾಕೊಳ್ಳಿ. ನೋಡ್ರಿ, ಹಳ್ಳಿ ಪಂಚಾಯತಿ ಪಿಕ್ಚರು. ಇದನ್ನ ಗಂಡ ಹೆಂಡ್ತಿ ಹೊಡೆದಾಡ್ಕೊಂಡು ಹೋಗಿ ಕೋರ್ಟು ಕಚೇರಿ ಹತ್ತಿದ್ರು. ಆ ಮಗನಿಗೆ ಹೇಳ್ದೆ, 1 kg ಬಾಡು, 1 ಪಟ್ಟೆ ಸೀರೆ, 1 ಮಾಳ ಹೂ ತಗವ, ನಿನ್ನ ಹೆಂಡ್ತಿಗೆ ಉಡಿಸು, ರಾಜ್ಯ ಆಯ್ತಂತ ತೀರ್ಮಾನ ಮಾಡುದು. ಅದಕ್ಕೇನ್ ಹೇಳ್ತೀರಿ? ಒಳ್ಳೇದು, ಹಳ್ಳಿ ಪಂಚಾಯತಿ ನೋಡಿ, ಚೆನ್ನಾಗಿ ನೋಡಿ ಸುಂಜುರಿಗೌಡ ಏನಂದ ಅಂತ ಮರಿಬೇಡಿ. ಓಕೆ, ಇಲ್ಲಿಗೆ ನಮ್ಮ ಇದು ತೀರ್ಮಾನ ಆಯ್ತು. ಕೈ ಮುಗಿತಾರೆ ಅಯ್ಯ. ಫುಲ್ ಬ್ಯಾಟ್ ಮಾಡ್ಕೊಂಡ್ ಬಂದಿದ್ರು ಸೆಂಚುರಿ ಗೌಡ್ರು. ಸೂಪರ್, ಫ್ಯಾಂಟಾಸ್ಟಿಕ್. Come on, director. Salam, salam, star maker. Illi ella bari actors. Begu ಒಳ್ಳೆ character. ನಿನ್ ಹಣೆ ಬರಹ ಬರೆಯೋ ಈ writer. ಕೊರಿ, ಎಕ್ಸ್ಕ್ಯೂಸ್ ಮೀ, ಬರೀ ಕುರಿ ಅಲ್ಲ, ಹಾ. ಕಾಲ್ ಮೀ ಡಿಕೆ. ಓ, ಇದು ಡಿಕೆ ಬೋಸ್ ಅಲ್ಲಪ್ಪ. ಏನು ಬೋಸ್ ಅಲ್ಲ. ನಾನೆಲ್ಲ ಹೇಳಿದೆ ಬೋಸ್ ಅಂತ? ಡಿಕೆನಾ ಬರೀ ಡಿಕೆನಾ ಅಂತ ಕೇಳಿದೆ ಅಷ್ಟೇ. ಅಯ್ಯೋ, ನಾನೇ ಹೇಳ್ಕೊಬಿಟ್ಟ. ಎಲ್ಲ ಓಕೆ. ಅದೇನದು ಡಿಕೆ? ಡಿಕೆ ಅಂದ್ರೆ ಹಾ. ಡೈರೆಕ್ಟರ್ ಕುರಿ. ಅಲ್ಲ ಕಡಕೋರಿ, ಇದ್ದಕ್ಕಿದ್ದಂಗೆ ನೀನ್ ಹೆಂಗ್ ಡೈರೆಕ್ಟರ್ ಅದೇ? ಇದ್ದಕ್ಕಿದ್ದಂಗೆ ನಿಂಗೆ ಕೆಮ್ಮು ಬರ್ಬೋದು, ನಾನ್ ಡೈರೆಕ್ಟರ್ ಆಗ್ಬಾರ್ದ? ಏನೋ ಕಿತ್ತೋಗಿರೋ ಲಾಜಿಕ್ ನಿಂದಲ್ಲ. ಯಾರಪ್ಪ ನಿನ್ನ ಸಿನಿಮಾ ಹೀರೋ? ನಿನ್ ಜೊತೆ ಬರ್ಲಿಲ್ವಾ? ಹೇ ಕೊಬ್ರಾ, ಹೀರೋನ ಫಸ್ಟ್ ಗೆ ತೋರ್ಸ್ಬಿಟ್ರೆ ಬಿಲ್ಡಪ್ ಇರಲ್ಲ. ನಮ್ಮ ಹೀರೋ ಆದ್ರೂ ಗುಡ್ತವನ ಆದ್ರೂ ಲೇಟ್ ಆಗಿ ಬರ್ಲಿ ಅಂತ ನಾನೇ ಹೇಳಿದ್ದೀನಿ. ಈಗ ಕರಿತೀನಿ ನೋಡು ಆಡಿಯನ್ಸ್. ಕನ್ನಡದ ಉದಯೋನ್ಮುಖ ನಾಯಕ ನಟ ಕುಕಿಂಗ್ ಸ್ಟಾರ್. ಬಂದ ಬಂದ ನೋಡು ಡಿಕೆ ಸಾಹೇಬ. ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ. ದೇವೇಗೌಡರು ಹೇಳಿದ್ರು ಮಣ್ಣು ನಂಬು ಅಂತಾನೆ, ಅಬ್ದುಲ್ ಕಲಾಂ ಹೇಳಿದ್ರು ಕನಸು ಕಾಣು ಅಂತಾನೆ. ಇಲ್ಲಿ ನಾನು ನಂಗೆ ಕುಮಾರ್ಲಾಲಾನೆ. ಇವನು ನಿನ್ನ ಸಿನಿಮಾ ಹೀರೋ, ನೀನು ಡೈರೆಕ್ಟ್ರು. ಸಕ್ಕದಾಗಿದೆ, ಸಕ್ಕದಾಗಿದೆ. ಯಾರು ದುಡ್ಡು ಕಳ್ಕೊತಾರವರು? ಪ್ರೊಡ್ಯೂಸರ್ ಯಾರು ಅಂತ ಕೇಳಿದೆ. ಅದು ಗ್ರೂಪ್ ಕಲೆಕ್ಷನ್ ಪ್ರೊಡಕ್ಷನ್. ಗ್ರೂಪ್ ಕಲೆಕ್ಷನ್ ಪ್ರೊಡಕ್ಷನ್? ಯಾವ್ದದು ಪ್ರೊಡಕ್ಷನ್ ಹೆಸರು ಕೇಳಿಲ್ಲ ನಾನು. ಅಂದ್ರೆ ಈ ಗುಂಪಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಜನಗಳು ನಿಂತಿರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು 2 rupees ಕೊಡಿ, 10 rupees ಕೊಡಿ, 15 rupees ಕೊಡಿ, 5 rupees ಕೊಡಿ ಅಂತ ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಒಂದು ಪ್ರೊಡಕ್ಷನ್ ಕಂಪ್ನಿ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಅದೇ ಗ್ರೂಪ್ ಕಲೆಕ್ಷನ್ ಪ್ರೊಡಕ್ಷನ್.
ಅಚ್ಚ ಕನ್ನಡದಲ್ಲಿ ತಿರುಪೆ ಪ್ರೊಡಕ್ಷನ್ಸ್ ಅಂತ ಹೇಳ್ಬೋದು ತಾನೆ? ಹಾ, ಹೋಗ್ಲಿ, ಕತೆ ಏನ್ರಪ್ಪ ನಿಮ್ದು? ಕೋಬ್ರಾ, ಕತೆ ಕೇಳ್ಬಿಟ್ರೆ ನಿಂತಿದ್ದ ಜಾಗದಲ್ಲಿ ಹತ್ತು ಬಿಡ್ತೀಯ. ಅಷ್ಟು ಕೆಡ್ದಾಗಿದೆಯಾ ಕತೆ? ಓಕೆ, ರಾಂಗ್ ಟೈಮಲ್ಲಿ ಎಂಟ್ರಿ ಯಾಕೆ ತಗೊಂಡಿದ್ದೀರಾ ಹೇಳಿ. ನಮ್ಮ ಸಿನಿಮಾಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಬೇಕಲ್ಲ, ಹಾ, ಅದಕ್ಕೆ ಆಡಿಷನ್ಸ್ ತಗೊಳ್ಳೋಣ ಅಂತ ಬಂದು. ತಗೊಳ್ಳಿ. ಅದೇನ್ ಮಾಡಕ್ ಬಂದಿದ್ದೀರಾ ಮಾಡ್ಕೊಂಡು ಹೋಗ್ರಿ. ನನ್ ಕಡೆಯಿಂದ ನಿಮ್ಗೆ ಒಬ್ಬ ಒಳ್ಳೆ ಆರ್ಟಿಸ್ಟ್ ಅನ್ನ ಕೊಡ್ತೀನಿ. ಸೊ ನೀವು ಬೇಕಂದ್ರೆ ಆಡಿಷನ್ ಮಾಡ್ಕೋಬಹುದು. ಓಕೆ ಓಕೆ, ಬಾರ ಮಗನೆ. ಡೈರೆಕ್ಟ್ರೆ, ಅವ್ರ್ಯಾಕ್ರಿ ಅವ್ರ್ಯಾಕೆ ನಮ್ ಸಿನಿಮಾದಲ್ಲಿ ಮ್ಯಾಚ್ ಆಗೋಕೆ ಅವ್ರದ್ದು ಯಾವ್ದು ಕ್ಯಾರೆಕ್ಟರ್ ಇಲ್ವಲ್ಲ ಅಲ್ಲಿ? ಯಾಕೆ? ಹೀರೋ ಸರ್, ಸ್ಕ್ರಿಪ್ಟ್ ಬರ್ದಿರೋದು ಯಾರು? ನಾನ್ ತಾನೆ. ಹೌದು. ನನಗ್ ಗೊತ್ತೈತೆ ಯಾವ ಕ್ಯಾರೆಕ್ಟರ್ ಇದೆ, ಯಾವ ಕ್ಯಾರೆಕ್ಟರ್ ಇಲ್ಲ ಅಂತ. ನೀವ್ ಹೋಗ ಆರಾಮಾಗಿ ಕ್ಯಾರವೆನ್ ಅಲ್ಲಿ ಕೂತಿರಿ. ಓಕೆ. ಲೇ ಮುದ್ದೇಶ, ಒಂದ್ ನಿಮಿಷ ತಡ್ಕೊಳ್ಳೋ. ಕ್ಯಾರವೆನ್ ಎಲ್ಲ ಇಟ್ಟಿದ್ದೀರೇನೋ ನೀನು? ಬಾವ, ನಮ್ ಕ್ಯಾರವನ್ ಅಲ್ಲಿ ಫುಲ್ ಸ್ಪೀಕರ್ ಬಾವ, ಹಂಗೆ ಆನ್ ಮಾಡೋ ಸಾಕು ದುಗು 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 ಸೌಂಡ್ ಬರ್ತಾ ಇರ್ತದೆ. ಕ್ಯಾರವ್ಯಾನ್ ಅಲ್ಲಿ ಫುಲ್ ಸ್ಪೀಕರ್ ದುಗ್ಗು ಸೌಂಡ್ ಬರುತ್ತಾ? ಇದ್ಯಾವ್ದು ಹೊಸ ಕ್ಯಾರವೇನು? ಸುಮ್ನೆ ರುಕ್ಕೋಬ್ರ, ಜೋರಾಗಿ ಹೇಳಕ್ ಹೋಗ್ಬೇಡ. ಅವನಿಗೆ ಏನ್ ಗೊತ್ತಾಯ್ತದೆ? ಕ್ಯಾರವೆನ್ ಅನ್ಬಿಟ್ಟು ಜನರೇಟರ್ ಗಾಡಿ ಒಳಗೆ ಕೂರ್ಸ್ಬಿಟ್ಟಿದ್ದೀನಿ. ಅವನು ಅದನ್ನೇ ಕ್ಯಾರವೆನ್ ಅನ್ಕೊಂಡು ಜನರೇಟರ್ ಸೌಂಡ್ ಬರ್ತದಲ್ಲ, ದುಗ್ಗು 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 ಅಂತ, ಅದು ಸ್ಪೀಕರ್ ಸೌಂಡ್ ಅಂತ ಹೇಳ್ಬಿಟ್ಟಿದ್ದೀನಿ. ಇರೋ ಸರ್, ಬನ್ನಿ ಸರ್. ಯಾ, ಈಗ ನಿಮ್ಗೆ ಮೊದಲನೇ ಸಾಲ ಹೇಳ್ತೀನಿ, ಕೇಳಿಸ್ಕೊಬೇಕು. ಓಕೆ, ಓಪನಿಂಗ್ಗೆ 1 ಕೋಟಿ ರೂಪಾಯಿ ಬೆಲೆ ಬಾಳೋ ಫಾರಿನ್ ಕಾರಲ್ಲಿ ಹೀರೋ ಬರ್ತಾ ಇದ್ದಾನೆ. ಕೆಳಗಡೆ ಇಳಿತಾನೆ, ಬಟ್ಟೆ ಎಲ್ಲ ಹರಿದೋಗಿ ಚಿಂದಿ ಚಿತ್ರಾನ್ನ ಆಗ್ಬಿಡುತ್ತೆ. ಬಡತನ ಕಣ್ಣು ಕುಗ್ತಾ ಇರುತ್ತೆ. ನೀರ್ ಕುಡಿಯಕ್ಕೆ ಅಂತ ಬೋರ್ವೆಲ್ ಹತ್ರ ಹೋಗ್ತಾನೆ. ಅಲ್ಲಿ ಒಂದು ಸೂಪರ್ ಫಿಗರ್, ಅಂದ್ರೆ ಒಂದು ಸುಂದರವಾದ ಹುಡುಗಿ ನೀರ್ ಹಿಡಿತಾ ನಿಂತಿರ್ತಾಳೆ. ಅವಳು ನೋಡಿದ ತಕ್ಷಣ ಇವನಿಗೆ ಹಸುವಾಗೋಯ್ತು. ಹಸುವಲ್ಲಪ್ಪ, ಲವ್ ಆಗೋಯ್ತು. ಲವ್. ಅವಾಗ ಒಂದು ರೊಮ್ಯಾಂಟಿಕ್ ಆಗಿ ಒಂದು ಡೈಲಾಗ್ ಹೇಳ್ತೀರಾ? ಡೈಲಾಗ್ ಏನಂದ್ರೆ, ಕಮಾನ್. ಹೇ ಹುಡುಗಿ, ನನಗೆ ನಿನ್ನ ಕಣ್ಣಲ್ಲಿ ಈಜಾಡೋ ಆಸೆ, ಆದ್ರೆ ನನ್ಗೆ ಈಜ್ ಬರಲ್ಲ. ಅಕಸ್ಮಾತ್ ನಾನ್ ನಿನ್ ಕಣ್ಣೊಳಗೆ ಬಿದ್ದೋದ್ರೆ ನೀನು ಕೈ ಹಿಡ್ದು ಕಾಪಾಡ್ತೀಯಾ? ಇಷ್ಟೇ. ರೆಡಿನಾ? ರೆಡಿ. ಕಮಾನ್. ಈಗ ಒಬ್ಳು ಹೀರೋಯಿನ್ ಬೇಕಲ್ಲ, ಅದಕ್ಕೇನಂತೆ? ಒಂದ್ ಕೆಲಸ ಮಾಡೋಣ, ಆಡಿಯನ್ಸ್ ಇಂದ ಯಾರಾದ್ರೂ ಒಬ್ರು ಹೀರೋಯಿನ್ ಕ್ಯಾರೆಕ್ಟರ್ ಮಾಡೋ ಬರೋ ಹುಡುಗಿ ಬಮ್ಮ. ಬಾ. ಬಾಬಾ, ಅವಳು ನಿನ್ಗಿಂತ ಹೈಟ್ ಅವಳಲ್ಲೋ. ನಿನಗೆ ಕರೆಕ್ಟ್ ಮ್ಯಾಚ್ ಆಗ್ತಾ ಬಿಡು. ನಾನೇ ಹೀರೋ ಮಾಡ್ಬಿಟ್ರೆ ಹೆಂಗೆ? ನಿನ್ನ ಹೆಸರು? ಸುಚಿತಾ. ಹಲೋ. ಮೈಕ್. ಕುಕಿಂಗ್ ಸ್ಟಾರ್, ಇನ್ನು ಶೂಟಿಂಗ್ ಇನ್ನು ಮಾಡ್ತಾ ಇಲ್ಲ. ಏನ್ ಮಾಡ್ತಾವ್ರೆ? ರಿಹರ್ಸಲ್ ಮಾಡ್ತಾ ಇದಾರೆ ಅಂತ. ನೀನ್ ಸಲ ರಿಹರ್ಸಲ್ ಮಾಡಿದ್ದಪ್ಪ? ನಾನು ಸುಮಾರಾಗಿ ಮಾಡಿದ್ದೀನಿ ಸಾ. ರಿಹರ್ಸಲ್ ಕತೆ ಬೇಡ, ಮುಂದುವರ್ಸಿ. ಹೀರೋ ಸರ್, ಮೂಡಕ್ ಬನ್ನಿ. ದಡ್ಡ ಮೂಡಂದ್ರೆ ಆ ಮೂಡಲ್ಲ, ಶೂಟಿಂಗ್ ಮೂಡು ಗೂಬೆ. ಹೇಳ್ಬೇಕು ತಾನೆ ಮುಂಚೆನೆ, ಮೂಡು ಒಂದೆಲ್ಲ ನಡಿಯಾಬಿಟ್ಟೆ. ಯಾವಾಗಲೂ ಕಬ್ಬಿನ ಗದ್ದೆ ಮೂಡ. ಅಪ್ಪ, ನಿನ್ನ ಒರಿಜಿನಲ್ ತೋರಿಸ್ಬೇಡ ಇಲ್ಲಿ. ಓಕೆ, ಮೂಡಕ್ ಬಾ ಅಂದ್ರೆ ಶೂಟಿಂಗ್ ಮೂಡಕ್ ಬಾ ಅಂತ. ಶೂಟಿಂಗ್ ಮೂಡು ಮಾಡೋ. ಆಕ್ಷನ್, ರೋಲಿಂಗ್, ಸೌಂಡ್, ಕ್ಯಾಮ್ರಾ. ಡೈರೆಕ್ಟರ್ ನೀನು ಗುಗ್ಗು. ಯಾಕೆ? ಫಸ್ಟ್ ಸೌಂಡ್ ಹೇಳ್ಬೇಕು, ಕ್ಯಾಮ್ರಾ ಹೇಳ್ಬೇಕು, ಆಮೇಲೆ ಆಕ್ಷನ್ ಹೇಳ್ಬೇಕು ಕಣೋ. ಅಪ್ಪ, ಎಲ್ಲಾನು ಹೇಳಬೇಕು ತಾನೆ. ಯಾವ್ದು ಮುಂದೆ ಹೇಳಿದ್ರೆ ನಿಂದೆ ಹೇಳಿದ್ರೆ ಯಾರಿಗೂ ಗೊತ್ತಾಗಿಲ್ದೇ ಇರೋದು ಇವನು ಗೊತ್ತಾಗ್ಬಿಡ್ತದೆ. ಗೊತ್ತಿಲ್ವಲ್ಲ, ಸುಮ್ನೆ ಕೇಳ್ಕೊಂಡು ಡೈರೆಕ್ಟರ್ ಸುಮ್ಮನೆ ಕೂತವ್ರೆ. ಸೌಂಡ್, ರೋಲಿಂಗ್, ಆಕ್ಷನ್, ಕ್ಯಾಮ್ರಾ. ಸೈಡ್ ಅಲ್ಲಿ ಆ ಕಡೆ ಇರೋದು. ಅಭಿ, ಆ ಡೈಲಾಗ್ ಹೇಳು. ಯಾವ್ದು? ನಾನು ಹೇಳ್ಕೊಟ್ಟಲ್ಲ, ಅದು ಅವ್ರಿಗೆ ಹೇಳ್ಕೊಡ್ರ. ಮರ್ತೋದಾ? ಮರ್ತೋಗ್ಬಿಟ್ಟಿದ್ದೀನಿ. ಅವ್ರು ಹೇಳ್ಕೊಡ್ರಲ್ಲ ಅದು. ಹುಡುಗಿ, ನಿನ್ನ ಕಣ್ಣಲ್ಲಿ ನನಗೆ ಈಜಾಡೋ ಆಸೆ. ಹುಡುಗಿ, ನಿನ್ನ ಕಣ್ಣಲ್ಲಿ ನನಗೆ ಈಜಾಡೋ ಆಸೆ, ಆದ್ರೆ ನನಗೆ ಈಜ್ ಬರಲ್ಲ. ಆದ್ರೆ ನನ್ಗೆ ಈಜ್ ಬರಲ್ಲ. ಅಕಸ್ಮಾತ್ ನಿನ್ ಕಣ್ಣೊಳಗೆ ಬಿದ್ದೋದ್ರೆ? ಅಕಸ್ಮಾತ್ ನಾನು ನಿನ್ ಕಣ್ಣೊಳಗೆ ಬಿದ್ದೋದ್ರೆ? ಅಕಸ್ಮಾತ್ ನಿನ್ ಕಣ್ಣೊಳಗೆ ಬಿದ್ದೋದ್ರೆ? ಅಕಸ್ಮಾತ್ ಈ ಕಣ್ಣೊಳಗೆ ಬಿದ್ದೋದ್ರೆ ನನ್ ಕೈ ಹಿಡ್ದು ಕಾಪಾಡ್ತೀಯಾ? ನನ್ ಕೈ ಹಿಡ್ದು ಕಾಪಾಡ್ತೀಯಾ? 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 ಡೈರೆಕ್ಟ್ರೆ,
ಡೈರೆಕ್ಟ್ರೆ ನಾನ್ ತಾನೇ ಹೀರೋ ಇವ್ನಿಗೆ ಯಾಕೆ ಸೀನ್ ಕೊಡ್ತಾ ಇದ್ದೀರಾ? ಓ ಇರೋ ಸರ್ ನಾನ್ ನಿಮ್ಗೆ ಹೇಳೋದ್ ಮರ್ತ್ಬಿಟ್ಟಿದ್ದೆ. ನಮ್ ಪಿಕ್ಚರ್ಲಿ ಇಬ್ರು ಹೀರೋಗಳು, ತಲೆ ಕೆಡ್ಸ್ಕೊಬೇಡಿ. ಇಬ್ಬರಿಗೂ ಈಕ್ವಲ್ ಆಗಿ ಕೊಡ್ತೀನಿ ನಾನು, ಓಕೆನಾ? ಕುರಿ ಅಮ್ಮ ಡೈರೆಕ್ಟರ್ ನಾನು, ಹೀರೋ ನಾನು, ಡೈರೆಕ್ಟರ್ ಅವರು, ಮಧ್ಯೆ ನಿಂದೇನು? ನಾನ್ ಶೂಟಿಂಗ್ ಮಾಡ್ತಾ ಇದೀನಿ. ಹಂಗ್ ಮಾಡ್ಬೋದಾ? ನೀವ್ ಬರ ಮೇಲೆ ನಾವ್ ಕಡೆ ಮಾಡ್ತಿದ್ದೀವಿ. ಈ ಕಡೆ ಬಮ್ಮ. ನೀನು ಹೀರೋಯಿನ್ ಆಗಲ್ ಬಂದು ನಿಂತ್ಕೊಂಡು. ನೀನ್ ಹೀರೋಯಿನ್ ಅಮ್ಮ. ಸರ್ ನಮ್ಮ ಹೀರೋಯಿನ್ ಅಲ್ಲ, ಅವ್ರ ಹೀರೋಯಿನ್ ಅವರು. ಸುಮ್ದಿರಿ, ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಏನೋ ಒಂದು. ಓಕೆನಾ? ನೋಡಮ್ಮ ನೀನ್ ಗೆದ್ದೆ ನೋಡು ಅಮ್ಮ. ಸರ್ ಏನಾಯ್ತು ನಿಂದು ಕತೆ? ಎದುರ್ಕೋಬೇಡ, ನಿಂತ್ಕೊಳಮ್ಮ, ನಾನಿದ್ದೀನಿ. ನಾನಿರೋದಕ್ಕೆ ಬೇಡ ಅಲ್ವಾ? ಇವೆಲ್ಲ ಆಗಕ್ಕಿಲ್ಲ ನನಗೆ. ನಾನ್ ಹೀರೋ, ನನಗೆ ಈ ಸೀನ್ ಬೇರೆ. ಸರ್ ಏನ್ ನೋಡ್ತಾ ಇದೀರಿ ಸರ್? ಜಾತಕ ನೋಡ್ತಾ ಇದ್ದೀನಿ. ಇದು ಕಾಣ್ತಾನೆ ಇಲ್ಲ. ನನಗ್ ಕಾಣ್ತಾ ಇದ್ರೆ ನೋಡಿ ಸರ್, ನೋಡಿ. ಡೈರೆಕ್ಟ್ರೆ ಸೀನ್ ಕೊಡ್ರಿ, ಸೀನ್ನೇ ಮಾಡ್ಕೊಂಡಿದ್ದೆ ನೋಡಮ್ಮ. ಅಲ್ಲಿದಾರಣ ಅವರು. ಏನೇ ಇದು? ಬೇರೆ ಯಾರನ್ನ ಕಸ್ಟಮರ್ ಹೀರೋಯಿನ್ ಪಾಪ ಯಾಕಪ್ಪ? ಪಿಕ್ಚರ್ ತಾನೇ ಹೀರೋಯಿನ್ ತರ್ಸಿರೋದು. ನಿಮ್ ಪಿಕ್ಚರ್ ಮಾಡ್ಕೋತಾ ಇದ್ದೀರಾ? ಅಣ್ಣ ಒಂದ್ ನಿಮಿಷ ನನಗೆ ಕನ್ಫ್ಯೂಸ್ ಆಯ್ತಾ ಕೂತೈತೆ. ನೀವೆಂತ ಡೈರೆಕ್ಟರ್? ಹೀರೋಯಿನ್ ಅಂತ ಕರೆಕ್ಟೆ, ಇಲ್ಲೇ ನಿಂತ್ಕೋತಿಲ್ಲ ಅವಮ್ಮ. ಹೋಗತ್ತಗೆ ಕನ್ಫ್ಯೂಷನ್ ಯಾಕಪ್ಪ? ನಾನು ಇಲ್ವೇ ಹೀರೋ. ನೀನ್ ಹೀರೋನಾ? ಹೇಳ್ಬೇಕು ತಾನೆ ಮತ್ತೆ. ಸುಧನ್ ಸರ್ ಅಂತ. ಹಂಗಾರೆ ನಾನು ಯಾರು? ಕಣಪ್ಪ. ಅಯ್ಯೋ ಕನ್ಫ್ಯೂಸ್ ಮಾಡ್ತೀನಿ, ನಾನ್ ಡೈರೆಕ್ಟ್ರಾ? ಸರ್ ಹಿಂಗೆ ಅಂತಿರಲ್ಲ, ಅಂದಿದ್ದೆ ನಾನೇ ಡೈರೆಕ್ಟರ್. ನೋಡಿ ಈ ಪಿಕ್ಚರ್ಲಿ ಇಬ್ರು ಹೀರೋಗಳು, ಓಕೆನಾ? ತಲೆ ಕೆಡ್ಸ್ಕೊಬೇಡ. ನೀನ್ ಆ ಕಡೆಯಿಂದ ನಿಂದೆ ಫಸ್ಟ್ ಎಂಟ್ರಿ, ಬಿಲ್ಡಪ್ ಅಲ್ವಾ? ಬರೋದು ಅದಕ್ಕೆ ಹೇಳೋದು ಈ ವಯಸ್ಸಲ್ಲಿ ಎಲ್ಲ ಮಾಡಬಾರ್ದು, ಸುಮ್ನೆ ನೋಡ್ಬೇಕು ಅಂತ. ಹಿಂದೆ ಓಪನಿಂಗ್ ಶಾಟು. ಹಿಂದೆ ಓಪನಿಂಗ್ ಶಾಟ್ ಅಲ್ಲಪ್ಪ, ಓಪನಿಂಗ್ ಶಾಟ್ ಅಲ್ಲಿ ಹಿಂದೆ ಹೋಗಿ ಬರ್ತಾ ಇರ್ತದೆ. ನಾನು ಹಿಂದೆ ಓಪನಿಂಗ್ ಶಾಟ್ ಅಂದಿಲ್ಲಪ್ಪ, ನಿಂದೆ ಓಪನಿಂಗ್ ಶಾಟ್. ನಾನು ಹಿಂದೆ ಓಪನಿಂಗ್ ಶಾಟು ಅನ್ನ. ಓಪನಿಂಗ್ ಶಾಟು ಬಾ. ನರಂತಾರು ಈಗ ಡೈರೆಕ್ಟ್ರೆ ಲವ್ ಸೀನ್ ಅಂತ ಹೇಳಿದ್ರಿ, ಯಾಕೆ ಶೂಟ್ ಮಾಡ್ಬಿಟ್ರಿ? ಯಾವನೇ ಇರೋ ನೀನು? ಶೂಟ್ ಮಾಡಿ ಬುಲೆಟ್ ಬಿದ್ದು ಕೆಳಗ್ ಬಿದ್ದು ಒದ್ದಾಡ್ತಾ ಇದ್ಯಾ. ಎಮೋಷನ್ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಬಿಟ್ಟು ಡೈಲಾಗ್ ಬಗ್ಗೆ ಚಿಂತೆ ಮಾಡ್ತೀಯಲ್ಲ ನೀನು. ಎಮೋಷನ್ ತಾನೆ. ಬರ್ಬಾರ್ದು, ನೀನ್ ಇದೆಯಾ ಅಂತಾನೆ ಗೊತ್ತಾಗ್ಬಾರ್ದು ಸೀನಲ್ಲಿ. ಹಾ ಓಕೆ, ನೀನ್ ಡೈಲಾಗ್ ಹೇಳಪ್ಪ. ಯಾವ್ದು? ಆಗ್ಲೇ ಹೇಳ್ಕೊಟ್ಟಲ್ಲಪ್ಪ. ನಾ ಹೇಳ್ತೀನಿ ನೋಡ. ಪ್ರಿಯೆ, ನನಗೆ ನಿನ್ ಕಣ್ಣಲ್ಲಿ ಈಜಾಡೋ. ನಮ್ ಸೀನಲ್ಲಿ ಅಷ್ಟತ್ರ ಹೋಗೋದೇನಿಲ್ಲ, ಹಿಂಗ್ ದೂರದಿಂದ ಹಿಂಗ್ ಹೇಳ್ಬೋದು. ಪ್ರಿಯೆ, ಸ್ಟಾರ್ಟ್ ಇಂಪ್ರೂವೈಸೇಷನ್ ಅಮ್ಮ. ನನಗೆ ನಿನ್ ಕಣ್ಣಲ್ಲಿ ಈಜಾಡೋ ಆಸೆ, ಆದ್ರೆ ನನಗೆ ಈಜ್ ಬರಲ್ಲ. ಅಕಸ್ಮಾತ್ ನಾನು ನಿನ್ ಕಣ್ಣೊಳಗ್ ಬಿದ್ರೆ ನೀನ್ ಕೈ ಹಿಡಿದು ನನ್ನ ಕಾಪಾಡ್ತೀಯಾ? ಹೋಗಿ ಮಾಡ್ಕೊಳ್ಳಿ ಎಲ್ಲ. ಇಷ್ಟ ಬಂದಂಗೆ ಇವರೇ ಮಾಡ್ಕೊಳಂಗಿದ್ರೆ ನಾವೇನ್ ಮಾಡಕ್ಕೆ? ಬದ್ನೆಕಾಯಿ. ಹೋಗು. ಸರ್ ನಿಮ್ಗೆ ಬದ್ನೆಕಾಯಿನ ಮಾಡಕ್ ಗೊತ್ತದಾ? ಎಲ್ಲಿ ತೋರ್ಸಿ. ಹಂಗೆ ಹಿಂಗ್ ಮಾಡೋದು. ನೀನ್ ಹೆಂಗ್ ಮಾಡ್ತೀಯಾ? ಸರ್ ನಾವು ಬದ್ನೆಕಾಯಿ ಮಾಡಲ್ಲ, ತಿಟ್ಕೊಂಡ್ ಸಾರು ಮಾಡ್ಕೊಂಡ್ ತಿಂತೀವಿ. ಮಾಡ್ದಿರ ಸರ್ ನಾವು? ಅದೇ ನೀನು ನೋಡಲ್ಲ. ನಿಂಗೇನಾಯ್ತು ಮುತ್ತೇಶ? ನನ್ ಡೈಲಾಗು ಯಾವನೇ ಬುಲೆಟ್ ಬಿದ್ದೈತೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಡೈಲಾಗ್ ಅಂತ ಡೈಲಾಗು. ಸರ್ ಬುಲೆಟ್ ಕರೆಕ್ಟಾಗಿ ಬಿದ್ದಿಲ್ಲ. ಕರೆಕ್ಟಾಗಿ ಬಿದ್ದಿಲ್ಲ ಸರ್ ಬುಲೆಟ್. ಬಿದ್ದಿಲ್ವನ ಕರೆಕ್ಟಾಗೆ? ಅದಪ್ಪ ಬೇರೆ ಸೀನ್ ಮಾಡ್ಸಪ್ಪ, ಈ ಸೀನ್ ಬೇಡ, ಸಾಯೋ ಸೀನ್ ಬೇಡ, ಬೇರೆ ಸೀನ್ ಮಾಡ್ಸು. ಓಕೆ,
ಈ ಸೀನ್ ಫಿನಿಶ್ ಓವರ್. ಮುಂದಿನ ಸೀನು ಆಕ್ಷನ್ ಸೀನ್. ಹೀರೋ ತೆಂಗಿನ ಮರದ ಮೇಲೆ ಕೂತ್ಕೊಂಡು ಪಪ್ಪಾಯ ಹಣ್ಣು ತಿಂತಾ ಇರ್ತಾನೆ. ತೆಂಗು ಮರ ಪಪ್ಪಾಯ ಹಣ್ಣು ಹೆಂಗಿರುತ್ತೆ ಸರ್? ಆ ತೆಂಗಿನ ಮರದ ಮೇಲೆ ಒಂದ್ ಕೋತಿ ಪಪ್ಪಾಯ ತಿಂತಾ ಇರುತ್ತೆ. ಇವನು ಹೊಡೆದು ಕೋತಿ ನೋಡಿಸ್ಬಿಟ್ಟು ಪಪ್ಪಾಯ ತಿಂತಾರೆ. ಏನೋ ಒಂದ್ ಮಾಡ್ರಯ್ಯ, ಪರವಾಗಿಲ್ಲ. ಹೇಳಿ ಸರ್. ಕೋಬ್ರಾ, ನನ್ ಸ್ಕ್ರಿಪ್ಟ್ ನಿನ್ನೊಬ್ಬನಿಗೆ ಅರ್ಥ ಆಗೋದು ಕೋಬ್ರಾ. ಐ ಲವ್ ಯು ಕೋಬ್ರಾ. ಐ ಲವ್ ಯು ಟೂ ಕುರಿ. ಐ ಲವ್ ಯು ಟೂ ಕುರಿ. ಅವಾಗೇನೋ ಥೂ ಅಂದಂಗೆ. ಅಲ್ಲ, ಟೂನ ಸ್ವಲ್ಪ ಫೋರ್ಸ್. ಐ ಲವ್ ಯು ಟೂ ಕುರಿ ಅಂದೆ. ಸಾರಿ, ನಾನು ಹೊರ್ಸ್ಕೊಳ್ಳೋದು ಮರ್ತ್ಬಿಟ್ಟೆ. ಹೀರೋ ನೋಡಮ್ಮ, ಈ ಆಕ್ಷನ್ ಸೀನ್ ಅಲ್ಲಿ ಏನಾಗುತ್ತೆ ಅಂದ್ರೆ 4 ಜನ ರೌಡಿಗಳು ಹೆಲಿಕಾಪ್ಟರ್ ತಗೊಂಡು ನಡ್ಕೊಂಡ್ ಬರ್ತಾ ಇರ್ತಾರೆ. ಕೈ ಮೇಲೆ ಹೆಲಿಕಾಪ್ಟರ್ ತಗೊಂಡು ನಡ್ಕೊಂಡಕ್ಕೆ ಆ ಹೆಲಿಕಾಪ್ಟರ್ ಎಲ್ಲ ಪ್ಲಾಸ್ಟಿಕ್ ಆಟ ಸಾಮಾನು ಜೇಬಲ್ ಇಟ್ಕೊಂಡು ನಡ್ಕೊಂಡ್ ಬರ್ತಾ ಇರ್ತಾರೆ. ನಿಂಗೆ ಯಾಕಯ್ಯ ಸುಮ್ಮನೆ ಮಾಡ. ಕೋಬ್ರಾ ಕೋಬ್ರಾ ಕೋಬ್ರಾ. ನೋ ವರ್ಡಿಂಗ್ಸ್. ಸೂಪರ್ ಸೂಪರ್ ಸೂಪರ್. ಹೆಲಿಕಾಪ್ಟರ್ ತಗೊಂಬಂದು ರೌಡಿಗಳ ಮುಂದೆ ನಿಂತ್ಕೊಂಡು ಹೊಡೆಯೋ ಡೈಲಾಗ್ ಇದು. ನಿಮ್ಮ 4 ಜನಕ್ಕೆ ಸೇರಿ 8 ಕಾಲಿರ್ಬೋದು. ಕಾಲು ಕಟ್ ಮಾಡಿದ್ರೆ ರಕ್ತ ಬರ್ಬೋದು, ಇಲ್ಲ 30 ಪೈಸಾ ಕರೆನ್ಸಿ ಕಟ್ ಹಾಕ್ಬೋದು. ಆದ್ರೆ ನಾನ್ ಶುರು ಮಾಡಿದ್ರೆ ಆಕ್ಷನ್ ಹೇಳಿ ಡೈರೆಕ್ಟ್ರೆ ಎದುರಿ ಅಲ್ಲಾಡಿ ಕಟ್ 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 ಅನ್ಬಿಡ್ಬೇಕು. ಹಂಗ್ ಹೊಡಿತೀನಿ. ಸ್ಯಾಂಪಲ್ ರೆಡಿನಾ ಹೀರೋ ಸರ್? ರೆಡಿನಾ? ರೆಡಿ 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 ರೆಡಿ. ಹಾ, ಒಂದ್ ನಿಮಿಷ ಮುದ್ದೇಶ, ಇದು ಹಿಡ್ಕೊ. ಒಂಚೂರು ಹೀರೋ ಸರ್ಗೆ ಬೆವ್ರು ಬಂದ್ಬಿಡೋದು ವರ್ಷ. ಸರ್ ನೀವಲ್ಲ ಹೀರೋ. ನಾನೇ ತಾನೇ ಹೀರೋ. ಹುಡುಗನ್ ಗೊತ್ತು, ನಂಗೆ ಗೊತ್ತಿಲ್ವಾ? ಈ ಸೀನ್ ಒಳಗಡೆ ಹೀರೋಗೆ ಬೆವ್ರು ವರ್ಷ ಸೀನ್ ಇದೆ. ಟಚಪ್ ಮಾಡ್ತಾ ಇರ್ತಾನೆ. ಸೀನ್ ಹೆಂಗೈತಾ? ಅಯ್ಯೋ, ಮುಂಚೆನೆ ಹೇಳಕ್ಕಿಲ್ಲ ನೀವು. ಪಾಪ ಎಲ್ಲ ಹೊರಸ್ಬೇಕೇಳು. ಎಲ್ಲೂ ಹೊರ್ಸ್ಬೇಡ, ಮುಖ ವರ್ಷ ಬರ್ತಾ ಸೈಡ್ ನಿಂತ್ಕೊ. ಅಲ್ಲಿ ಮೂಲೆಯಲ್ಲಿ ಎಲ್ಲಾರು ಒಂದ್ ಕಡೆ, ಅಲ್ಲೆಲ್ಲಾರು ಮೂಲೆ ನೋಡ್ಕೊಂಡು ನಿಂತ್ಕೋ. ಓಕೆ, ಈಗ ಅದೆಲ್ಲ ಬಿಟ್ಟಾಕಿ. ಈಗ ಕ್ಲೈಮ್ಯಾಕ್ಸ್ ಸೀನ್. ನಮ್ ಹೀರೋ ಎಲ್ಲಾನು ಮುಗಿಸ್ಕೊಂಡು ಏನ ಅದೇ ನೀನು ಫಸ್ಟ್ ಪಿಕ್ಚರ್ ಅಲ್ಲಿ ಮುಗಿಸಿದ್ದಲ್ಲ, ನಮ್ ಹೀರೋ ಎಲ್ಲಾನು ಮುಗಿಸ್ಕೊಂಡು ಕೆರೆ ಹತ್ರ ನಿಂತಿದ್ದಾನೆ. ಹೀರೋಯಿನ್ ಓಡ್ ಬರ್ತಾಳೆ, ನಿನ್ನ ತಪ್ಕೋತಾಳೆ. ಆಗ ವಿಲನ್ ಬಂದು ಹೀರೋಯಿನ್ಗೆ ಚಾಕು ಎಸಿತಾನೆ. ಕೊನೆ ಉಸಿರು ಎಳಿಬೇಕಾದ್ರೆ ಈ ಡೈಲಾಗ್ ಬರೋದು. ಹೌದು. ಚಿನ್ನ, ನೀನು ಎಳಿತಿರೋ ಕೊನೆ ಉಸಿರು ನಿಂತಲ್ಲ, ಆ ಉಸಿರು ನಂದು. ಆ ದೇವ್ರು ಮುಂದಿನ 10 ಜನ್ಮದಲ್ಲಿ ಉಟ್ಸೋದೇ ಬೇಡ. ಈ ಆಯಸ್ಸಲ್ಲಿ ಒಂದೇ ಒಂದು ನಿಮಿಷ ಈಗ ಕೊಟ್ರೆ ಹೇಳ್ಬೇಕು ಅಂತ ಇರೋ ಒಂದೇ ಒಂದು ಲೈನ್ ನ ಹೇಳ್ಬಿಡ್ತೀನಿ. ಐ ಲವ್ ಯು. ತೋರ್ಸ್ಕೊಟ್ಟಾಯ್ತು, ಮಾಡ್ತೀವಿ ಬನ್ನಿ. ಓಕೆ, ನೀನ್ ಮಧ್ಯದಲ್ಲಿ ಬಾಪ. ಅಬೇ ಹೇಳ್ತಾ ಇಲ್ಲ. ಐ ಲವ್ ಯು. ಐ ಲವ್ ಯು ಚಿನ್ನ. ಮುದ್ದೇಶ ಏನು ಮಧ್ಯದಲ್ಲಿ ಐ ಲವ್ ಯು. ಈ ಕಡೆ ತಿರ್ಕೋ. ನಾನು ಯಾರು ಹಾಕಿದ್ರೆ ಚಾಕು ಚಾಕು ಹೀರೋಯಿನ್ ಗಲ್ವೇನ ಚಾಕು ಹಾಕ್ಬೇಕಾಗಿರೋದು, ಇವನ್ಗೆ ಯಾಕೋ ಹಾಕ್ದೆ? ನಿಜ ಹೇಳ್ಬಿಡ್ತೀನಿ, ಈ ಮುದ್ದೇಶ ನನ್ ಮಗನ ಹೀರೋ ಹಾಕೊಂಡು ಸಿನಿಮಾ ಏನಾರು ಮಾಡಿದ್ರೆ ರಿಲೀಸ್ ಆಗೋದಿರ್ಲಿ, ಶೂಟಿಂಗ್ ಮುಗಿಯೋದೇ ಡೌಟು. ಅದಕ್ಕೆ ಸೀನ್ ನ ಚೇಂಜ್ ಮಾಡ್ಕೊಬಿಟ್ಟು ಅವನ್ನ ಸಾಯಿಸ್ಬಿಟ್ಟು ನಮ್ ಸಿನಿಮಾ ಹೀರೋ ಅದಿನ್ ಮಾಡ್ಕೊಂಡೆ. ಅಯ್ಯೋ, ನೀನ್ ಮನೆ ಕಾಯುವಾಗ ಹಲೋ ಡೈರೆಕ್ಟರ್, ನಿನಗೆ ಆಪತ್ ಬಂದ್ ಚಾಪೆ ಸುತ್ಕೊಂಡು ಹೋಗ. ಡೈರೆಕ್ಟರ್ ಮಾ ಮರ್ಯಾದೆ. ನಿನ್ ನಾಳೆ ಅಕ್ಕಿ ಕಾಳಿಕ್ಕ, ನಿನ್ ಕರಿನಾಗರಾವ್ ಕಡಿಯ ಒಳ್ಳೆ ಪಿಕ್ಚರ್ ಅನ್ಯಾಯವಾಗಿ 100 ಡೇಸ್ ಸಿನಿಮಾ ಕಳ್ಕೊಬಿಡ್ತೀಯಾ? ಸಾಯಿಸ್ಬಿಡ್ತಾನೆ. ಲೇ 11 ಡೇಸ್ಗೆ ನೀನೇನ್ ಕಳ್ಕತ್ತೀಯ ಅಂತ ನೋಡ್ಕೊಂಡಿದ್ದೀನೋ ನೀನು. ಹೀರೋ ಮಾಡ್ತೀನಿ ಅಂತ ಎಲ್ಲಾ ಕೆಲಸ ನನ್ನ ಕೈಲೇ ಮಾಡಿಸ್ಕೊಂಡು ನನ್ನನ್ನು ಬಿಟ್ಬಿಟ್ಟು ಆ ಅಭಿನಯ ಹೀರೋ ಮಾಡ್ತಾ ಇದೀಯ ನೀನು. ನಿನ್ನ ಬಿಡಕ್ಕಿಲ್ಲ ಕಣನ್ನಲೇ. ಒಂದ್ ನಿಮಿಷ ಇರೋ. ಯಾಕೆ ಗಾಬರಿ ಮಾಡ್ಕೋತೀಯ? ಒಂದ್ ಕೆಲಸ ಮಾಡೋಣ, ಐಸ್ ಪೈಸ್ ಆಡೋಣ. ಒಂದು ಎರಡು ಹೆಲ್ಸ್ ಹೋಗ್ಬಿಟ್ಟೆ. ಒಂದೆರಡು 1 2 3 4 5 6 7 8 9 10 ಅಜ್ಜು
ಬೈಲಿ ನಾನು ಬೈಲಿ ಏನು ನೀನೇನಕ್ ಬಂದೆ? ನಾನು ಹೀರೋ ಆಗಕ್ಕೆ ಏನ್ ಮಾಡ್ತಾ ಇದೀಯಾ? ಐಸ್ ಪೈಸ್ ಆಡ್ತಾ ಇದ್ದೀನಿ. ಇವಾಗ ಏನಾದೆ? ಗೂಬೆ ಅದೇ. ನನ್ನೇ ಯಾಮಾರಿಸ್ಬಿಟ್ರೋದ್ ಅವನು. ಇವತ್ತು ಅವನು ಬಿಡಕ್ಕಿಲ್ಲ ಕಣಲೆ. ಲೇ ಕುರಿ, ನೀನ್ ಬಿಡಕ್ಕಿಲ್ಲ ಕಣ ಇವತ್ತು. ನಿನ್ನ ಇವತ್ತು ಚಿಂದಿ ಮಾಡ್ದ ಹೋದ್ರೆ ನನ್ನ ಹೆಸರು ಮುದ್ದೇಶನ ಅಲ್ಲ ಕಣೋ, ಮುದ್ದೇಶನ ಅಲ್ಲ ಕಣೋ. ಏ, ನೀನ್ ಬಿಡಕ್ಕಿಲ್ಲ ಕಣೋ ನನ್ನಲೆ. ಈ ಚಿತ್ರದ ಪ್ರೊಡ್ಯೂಸರ್ ಆದಂತಹ ಪ್ರೇಮ ಅವರ ಮಗಳು ಕೂಡ ಬಂದಿದ್ದಾರೆ, ವೈಷ್ಣವಿ. ಅವಳನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಬಾಪುಟ, ಹೌ ಆರ್ ಯು? ಪಾಪ ಫುಲ್ ಟೆನ್ಷನ್ ಇದ್ದಾಳೆ. ವೆಲ್ಕಮ್ ಟು ಮಜಾ ಟಾಕೀಸ್. ನೋಡ್ತೀಯ ಮಜಾ ಟಾಕೀಸ್? ಹೌದಾ? ಏನ್ ಓದ್ತಾ ಇದೆಯಾ? 8th ಸ್ಟ್ಯಾಂಡರ್ಡ್. ನನಗಿಂತ ಜಾಸ್ತಿ ಓದಿದ್ದಾಳೆ. ವೆರಿ ಗುಡ್. ಈ ಹಳ್ಳಿ ಪಂಚಾಯತಿನಲ್ಲಿ ಗೀತಮ್ಮ ಅವರ ಮಗಳಾಗಿ ಅಭಿ ತಂಗಿಯಾಗಿ ಮಾಡಿದ್ದಾರೆ. ವಾ, ಇವ್ರ ಜೊತೆ ಆಕ್ಟಿಂಗ್ ಮಾಡುವಾಗ್ಲೇ ಕಷ್ಟ ಆಗಿತ್ತು ನಿನ್ಗೆ? ಹೌದಣ್ಣ. ಫ್ರೆಂಡ್, ಆಲ್ ದ ಬೆಸ್ಟ್. ಸೋಮ ಕೂಚಮ್ಮ. ಎಸ್, ಈಗ ಹಳ್ಳಿ ಪಂಚಾಯತಿ ತಂಡದವ್ರ ಹತ್ರ ನಮ್ಮ ಆಡಿಯನ್ಸ್ ಒಂದಷ್ಟು ಕೋರಿಕೆಗಳನ್ನ, ಮಾತುಗಳನ್ನ, ಪ್ರಶ್ನೆಗಳನ್ನ ಕೇಳ್ತಾರೆ. ಯಾರು? ನಮಸ್ಕಾರ ಸರ್, ನಾನು ರವಿ ಸುಬ್ಬಯ್ಯ. ರವಿ ಸರ್, ಹೇಳಿ ಸರ್. ಬಂದಿದ್ದೀವಿ ನಾವೆಲ್ಲ ಕಾವೇರಿಯ ನಾಡಿನಿಂದ ಕರ್ನಾಟಕದ ರಾಜಧಾನಿಗೆ ಸೃಜನ್ ಲೋಕೇಶ್ ಹಾಗೂ ಇಂದ್ರಜಿತ್ ಲಂಕೇಶ್ ಅವರ ಮಜಾ ಟಾಕೀಸ್ಗೆ. ಸೂಪರ್, ಮೋಸ್ಟ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಒಂದು ವಿಷಯ, ಹಾ, ನಮ್ಮ ದೇಶ ಮಹಿಳೆಯರಿಗೆ ಸ್ಥಾನಮಾನ ಕೊಡೋದ್ರಲ್ಲಿ ಬಹಳ ಪ್ರಾಮುಖ್ಯ. ಹೌದು ಅದರಲ್ಲೂ ನಮ್ಮ ಕೊಡವ ಜನಾಂಗ ಮಹಿಳೆಯರಿಗೆ ಎಲ್ಲದರಲ್ಲೂ ಕೂಡ ಆದ್ಯತೆ ಕೊಡ್ತಾ ಇದೀವಿ ಸರ್. ಹೌದು. ಈಗ ನಮ್ಮ ಮಹಿಳೆಯರಿಂದ ಒಂದು ಉತ್ತಮವಾದಂತಹ ಜಾನಪದ ನೃತ್ಯ ಉಮ್ಮತಟ್ಟನ ನೋಡಿ ಸರ್. ಬನ್ನಿಮ್ಮ. ನಿಮ್ ಕಡೆ ಅಣ್ಣಮ್ಮ ಸ್ಟೈಲ್ ಡಾನ್ಸ್ ಹೇಗಿರುತ್ತೆ ಹಾಗೆ ನಮ್ ಕಡೆಯಲ್ಲಿ ಟ್ರೆಡಿಷನ್ ವಾಲಗ ಸ್ಟಾರ್ಟ್. ಸೊ ಇದ್ರದ್ದು ಪ್ಲೀಸ್ ಮ್ಯೂಸಿಕ್ ಪ್ಲೇ ಮಾಡ್ಬೇಕು ತಾವು. ಸರ್, ಇನ್ನೂ ಒಂದು ಸರ್ಪ್ರೈಸ್ ಇದೆ. ಇನ್ನೊಂದೇನ್ ಸರ್? ಈಗ ನೋಡಿದ್ದು ನೀವು ಖುಷಿಲಿ ಕುಣಿದಿದ್ದೀರಾ. ಈಗ ನಾವು ನೀವೆಲ್ಲ ಹೇಗೆ ಸುಗ್ಗಿ ಕುಣಿತ ಅಂತ ಮಾಡ್ತೀರಾ, ಅದೇ ರೀತಿ ಪುತ್ತರಿ ಹಬ್ಬ ಅಂತ ಇದೆ ನಮ್ಮಲ್ಲಿ. ಪುತ್ತರಿ ಹಬ್ಬ ಕಳೆದ ಮೇಲೆ 3ನೇ ದಿವಸದಲ್ಲಿ ನಮ್ಮಲ್ಲಿ ಕೋಲಮಂದ್ ಅಂತ ಇರ್ತದೆ. ಆ ಕೋಲಮಂದಲ್ಲಿ ಪುತ್ತರಿ ಕೋಲಾಟ ಅಂತ ಕುಣಿತೀವಿ. ಆ ಪುತ್ತರಿ ಕೋಲಾಟದ ಜಲಕ್ಕೆ ಹೇಗಿರ್ತದೆ ಅಂತ ಹೇಳುವಂತದ್ನ ನಮ್ಮ ಪುರುಷರು ತೋರಿಸ್ತಾರೆ. ಬನ್ನಿ ಬನ್ನಿ ಸರ್. ರೆಡಿನಾ? ಮ್ಯೂಸಿಕ್. ಅಜ್ಜಂಡ ಅರೆಕಟ್ಟು ದಪ್ಪಾಳೆ ಕಟ್ಟು ಅಯ್ಯ ಗೋಪಕ್ಕ ಪುತ್ತರಿ ಕಣ್ಣ ತಪ್ಪಾಚೆ ಅಯ್ಯ. ಥ್ಯಾಂಕ್ ಯು ಎಲ್ರಿಗೂ. ಸೂಪರ್ ಆಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಜಾ ಟಾಕೀಸ್ಗೆ ಸೃಜನ್ ಲೋಕೇಶ್ಗೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಇಂದ್ರಜಿತ್ ಲಂಕೇಶ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಹಾ, ಬಾ ಗೀತಮ್ಮ, ಹೇಗಿತ್ತು ಮಜಾ ಟಾಕೀಸ್? ತುಂಬಾ ಚೆನ್ನಾಗಿತ್ತು. ಹೋಪ್ ಯು ಎಂಜಾಯ್ಡ್. ವೆರಿ. ನಮಗೆ ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ನಿಮ್ಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದೀವಿ. ಹಳ್ಳಿ ಪಂಚಾಯತಿ ಎಲ್ಲ ಒಂದು ಯಶಸ್ಸನ್ನ ಕಾಣ್ಲಿ ಅಂತ ನಾನು ಹಾರೈಸ್ತೀನಿ. ಬನ್ನಿ ನೋಡ್ರಿ, ಹೆಂಗಿತ್ತು ಮಜಾ ಟಾಕೀಸ್? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಹೌದಾ? ಕೊಡ್ರಿ ಹ್ಯಾಂಡ್ಲು. ವೀಕ್ಷಕರೇ, ಮೌನ ಮತ್ತೆ ನಗು ಅನ್ನೋದು ಜೀವನಕ್ಕೆ ಬಹಳ ದೊಡ್ಡ ಅಸ್ತ್ರಗಳು. ಮೌನ ಸಮಸ್ಯೆನ ಬರ್ದೇ ಇರೋ ಹಾಗೆ ತಡೆಯುತ್ತೆ, ನಗು ಸಮಸ್ಯೆನ ಬಗೆಹರಿಸುತ್ತೆ. ಸೊ ಯಾವಾಗ್ಲೂ ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜ್ಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.